ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ಸುಜಾತ ಭಟ್ ಎಕ್ಸ್ಕ್ಲೂಸಿವ್. ಬುರುಡೆ ಗ್ಯಾಂಗ್ನ ಮತ್ತಷ್ಟು ಷಡ್ಯಂತ್ರವನ್ನ ಎಕ್ಸ್ಪೋಸ್ ಮಾಡಲಾಗಿದೆ. ಧರ್ಮಾಧಿಕಾರಿಗಳ ಕ್ಷಮೆ ಕೇಳ್ತಾರ ಸುಜಾತ ಭಟ್. ನಿನ್ನೆ ರಿಪಬ್ಲಿಕ್ ಕನ್ನಡದಲ್ಲಿ ಸುಜಾತ ಭಟ್ ಮಾತನಾಡ್ತಾ ಇದ್ರು. ತನ್ನನ್ನ ಸೂತ್ರಧಾರಿಗಳು ಪಾತ್ರಧಾರಿಯನ್ನಾಗಿ ಬಳಸಿಕೊಂಡ್ರು. ಇನ್ನೂ ಸಾಕಷ್ಟು ವಿಚಾರಗಳನ್ನ ಸುಜಾತ ಭಟ್ ಹೊರಗೆಡಹಿದ್ದಾರೆ. ಬುರುಡೆ ಗ್ಯಾಂಗ್ನ ಸಾಕಷ್ಟು ರಹಸ್ಯಗಳನ್ನ ಸುಜಾತ ಭಟ್ ಹೊರಗೆಡವಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಸುಜಾತ ಭಟ್ ಎಕ್ಸ್ಕ್ಲೂಸಿವ್. ಬುರುಡೆ ಗ್ಯಾಂಗ್ ಇನ್ನೂ ಏನೇನ್ ಮಾಡಕ್ ಹೊರಟಿತ್ತು, ಇನ್ನು ಯಾವ್ಯಾವ ರೀತಿ ಷಡ್ಯಂತ್ರವನ್ನ ಮಾಡಿದ್ರು, ಧರ್ಮಾಧಿಕಾರಿಗಳ ಕ್ಷಮೆ ಕೇಳ್ತಾರ ಸುಜಾತ ಭಟ್. ಅನನ್ಯ ಅಸತ್ಯದ ಬಳಿಕ ಬುರುಡೆ ಪಿತೂರಿ ಯಾವ್ಯಾವ ರೀತಿನಲ್ಲಿ ನಡೀತಾ ಇತ್ತು ಅನ್ನೋದು ಬಯಲಾಗಿದೆ. ಮಹಾಭಾರತದಲ್ಲಿ, ನಮ್ಮ ರಿಪಬ್ಲಿಕ್ ಕನ್ನಡ ಮಹಾಭಾರತದಲ್ಲಿ ಸುಜಾತ ಭಟ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡ್ತಾ ಹೋಗಿದ್ದಾರೆ. ತಲೆ ಬುರುಡೆ ಕೇಸ್ನಲ್ಲಿ ನಾನು ಕೇವಲ ಪಾತ್ರಧಾರಿ ಅಷ್ಟೇ, ನಾನು ಯಾವುದೇ ಬುರುಡೆ ಕಥೆ ನಾನು ಬರೆದಿಲ್ಲ ಹಾಗಂತ ರಿಪಬ್ಲಿಕ್ ಕನ್ನಡದಲ್ಲಿ ಸುಜಾತ ಭಟ್ ಹೇಳಿದ್ರು. ಪಾತ್ರವನ್ನಷ್ಟೇ ನಾನು ಮಾಡಿ ಹೀಗೀಗೆ ಮಾಡು ಅಂತ ಹೇಳ್ಕೊಡ್ತಾ ಹೋದ್ರು, ನಾನು ಹಾಗಾಗಿ ಮಾಡಿದೆ ಅಷ್ಟೇ ಅಂತ. ಸೂತ್ರಧಾರರು ಬೇರೆ ಇದ್ದಾರೆ. ನನ್ನ ಸ್ವಾಭಿಮಾನವನ್ನ, ನನ್ನ ಕಷ್ಟವನ್ನ ದುರ್ಬಳಕೆ ಮಾಡಿಕೊಂಡ್ರು ಅಂತ ಸುಜಾತ ಭಟ್ ಈ ಬುರುಡೆ ಗ್ಯಾಂಗ್ ವಿರುದ್ಧ ಆರೋಪ ಮಾಡಿದ್ದಾರೆ. ತಲೆಬುರುಡೆ ಕೇಸ್ನಲ್ಲಿ ನನ್ನದು ಕಥೆ ಚಿತ್ರಕಥೆ ಅಲ್ಲ, ಬದಲಾಗಿ ನಾನು ಕೇವಲ ಪಾತ್ರಧಾರಿ ಅಷ್ಟೇ, ನನ್ನನ್ನು ಬಳಸಿಕೊಂಡ್ರು ಅಂತ ಸುಜಾತ ಭಟ್ ಹೇಳಿಕೆ ಕೊಟ್ಟಿದ್ದಾರೆ. ಅನನ್ಯ ಭಟ್ ಅನ್ನೋ ಒಂದು ಹೆಸರು ಹೆಂಗಾಗೋಯ್ತು ಅಂತಂದ್ರೆ MBBS ಓದ್ತಾ ಇದ್ರಂತೆ. ಪಾಪ ಕಷ್ಟಪಟ್ಟು ಕೋಲ್ಕತ್ತಾದಲ್ಲೆಲ್ಲೋ ಕೆಲಸ ಮಾಡಿಕೊಂಡು ಈ ಬಡತಾಯಿ ಮಗಳನ್ನ MBBS ಕಲಿಸ್ತಾ ಇರೋ ಸಂದರ್ಭದಲ್ಲಿ ಆಕೆ ಮೇಲೆ ಅತ್ಯಾಚಾರ ಆಗಿರಬಹುದು, ಆಕೆ ಮಿಸ್ಸಿಂಗ್ ಆಗಿರಬಹುದು. ಈ ಕತೆ ಬರ್ದವ್ರು ಯಾರು? ಯಾಕಂದ್ರೆ ಜನ ನಿಮ್ಮನ್ನ ದೂಷಿಸ್ತಾ ಇದ್ದಾರೆ, ಸುಜಾತ ಭಟ್ ಅವರೇ ಬರ್ದಿರೋ ಸುಳ್ಳು ಕತೆ ಇದು ಅಂತ ಹೇಳಿ. ಸುಳ್ಳು, ನಾನು ಕತೆ ಬರ್ದಿಲ್ಲ. ನನ್ನ ಕತೆ ಬರೆಯೋಕ್ಕೆ ನನಗೆ ಅಷ್ಟೊಂದು ಇದಿಲ್ಲ. ನನ್ನ ಕತೆ ನನ್ನನ್ನು ಪಾತ್ರಧಾರಿಯನ್ನಾಗಿ ಮಾಡಿದ್ದಾರೆ. ಸೂತ್ರ ಬೇರೆಯವರು, ಬರೀ ಪಾತ್ರ ಮಾತ್ರ ನಂದು ಇಲ್ಲಿ. ನನ್ನ ಒಂದು ಮನುಷ್ಯತ್ವ, ನನ್ನ ಒಂದು ಮಾನವೀಯತೆ, ನನ್ನ ಒಂದು ಸ್ವಾಭಿಮಾನವನ್ನು ಇವರೆಲ್ಲ ನನ್ನ ಒಂದು ಇದನ್ನೇ ಜೀವನವನ್ನೇ ದುರುಪಯೋಗ ಮಾಡ್ಕೊಂಡು ಬಿಟ್ಟಿದ್ದಾರೆ. ಇಷ್ಟನ್ನ ನಾನು ಹೇಳ್ಬೋದು. ಯಾರು ಹಾಗಾದ್ರೆ? ಅನನ್ಯ ಅದೇ ಹೇಳಿದ್ನಲ್ಲ, ಶಿವಶಂಕರ್ ಅಂತ ಹೇಳಿದ್ನಲ್ವಾ, ಅವರಿಲ್ಲ ಇವಾಗ, ಅವರಿಲ್ಲ, ಆ ವ್ಯಕ್ತಿ ಇಲ್ಲ. ಅನನ್ಯ ಭಟ್ ಅನ್ನೋ ಒಂದು ಹೆಸರು ಹೆಂಗಾಗೋಯ್ತು ಅಂತಂದ್ರೆ MBBS ಓದ್ತಾ ಇದ್ರಂತೆ. ಪಾಪ ಕಷ್ಟಪಟ್ಟು ಕೋಲ್ಕತ್ತಾದಲ್ಲೆಲ್ಲೋ ಕೆಲಸ ಮಾಡಿಕೊಂಡು ಈ ಬಡತಾಯಿ ಮಗಳನ್ನ MBBS ಕಲಿಸ್ತಾ ಇರೋ ಸಂದರ್ಭದಲ್ಲಿ ಆಕೆ ಮೇಲೆ ಅತ್ಯಾಚಾರ ಆಗಿರಬಹುದು, ಆಕೆ ಮಿಸ್ಸಿಂಗ್ ಆಗಿರಬಹುದು. ಈ ಕತೆ ಬರ್ದವ್ರು ಯಾರು? ಯಾಕಂದ್ರೆ ಜನ ನಿಮ್ಮನ್ನ ದೂಷಿಸ್ತಾ ಇದ್ದಾರೆ, ಸುಜಾತ ಭಟ್ ಅವರೇ ಬರ್ದಿರೋ ಸುಳ್ಳು ಕತೆ ಇದು ಅಂತ ಹೇಳಿ. ಸುಳ್ಳು, ನಾನು ಕತೆ ಬರ್ದಿಲ್ಲ. ನನ್ನ ಕತೆ ಬರೆಯೋಕ್ಕೆ ನನಗೆ ಅಷ್ಟೊಂದು ಇದಿಲ್ಲ. ನನ್ನ ಕತೆ ನನ್ನನ್ನು ಪಾತ್ರಧಾರಿಯನ್ನಾಗಿ ಮಾಡಿದ್ದಾರೆ. ಸೂತ್ರ ಬೇರೆಯವರು, ಬರೀ ಪಾತ್ರ ಮಾತ್ರ ನಂದು ಇಲ್ಲಿ. ನನ್ನ ಒಂದು ಮನುಷ್ಯತ್ವ, ನನ್ನ ಒಂದು ಮಾನವೀಯತೆ, ನನ್ನ ಒಂದು ಸ್ವಾಭಿಮಾನವನ್ನು ಇವರೆಲ್ಲ ನನ್ನ ಒಂದು ಇದನ್ನೇ ಜೀವನವನ್ನೇ ದುರುಪಯೋಗ ಮಾಡ್ಕೊಂಡು ಬಿಟ್ಟಿದ್ದಾರೆ. ಇಷ್ಟನ್ನ ನಾನು ಹೇಳ್ಬೋದು. ಯಾರು ಹಾಗಾದ್ರೆ? ಅನನ್ಯ ಅದೇ ಹೇಳಿದ್ನಲ್ಲ, ಶಿವಶಂಕರ್ ಅಂತ ಹೇಳಿದ್ನಲ್ವಾ, ಅವರಿಲ್ಲ ಇವಾಗ, ಅವರಿಲ್ಲ. ಒಂದು ಹಂತದಲ್ಲಿ ಹಿಂದೆ ಧರ್ಮಸ್ಥಳ ದೇವಸ್ಥಾನಕ್ಕೆ ಕಲ್ಲು ಹೊಡಿರಿ ಅಂತ ಹೇಳಿದ್ದಂತಹ ಇದೇ ಅಜ್ಜಿ ಈಗ ಹೇಳ್ತಾ ಇದೆ, ನನಗೆ ಧರ್ಮಸ್ಥಳದ ಮೇಲೆ ದ್ವೇಷ ಇಲ್ಲ, ನಾನು ಅವರ ಮೇಲೆ ದ್ವೇಷಕ್ಕೆ ಏನು ಮಾಡಿದ್ದಲ್ಲ ಅಂತ. ಅಷ್ಟೇ ಅಲ್ಲ, ವೀರೇಂದ್ರ ಹೆಗಡೆ ಅವರ ಬಳಿ ಕ್ಷಮೆ ಕೇಳ್ತೀನಿ, ನಾನು ತಪ್ಪು ಮಾಡಿದ್ದೀನಿ, ಧರ್ಮಾಧಿಕಾರಿಗಳ ಬಳಿ ಬಹಿರಂಗವಾಗಿ ಕ್ಷಮೆ ಕೇಳ್ತೀನಿ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ. ಅವ್ರನ್ನ ಯಾರೂ ಒತ್ತಾಯ ಮಾಡಿಲ್ಲ ಸುಜಾತ ಭಟ್ ಅವರನ್ನ, ಅಥವಾ ಅವ್ರು ಇನ್ಯಾರೂ ಕೌಂಟರ್ ಕೂಡ ಮಾಡಿಲ್ಲ. ತಾನೇ ತನ್ನ ಸತ್ಯವನ್ನ ಹೊರಗೆಡಹಿದ್ದಾರೆ. ಅನನ್ಯ ಭಟ್ ಅನ್ನೋದು ಸೃಷ್ಟಿ ಮತ್ತು ತಾನು ಧರ್ಮಾಧಿಕಾರಿಗಳ ಕ್ಷಮೆ ಕೇಳ್ತೀನಿ ಅಂತ. ಇದನ್ನೇ ಕಾಲ ಅಂತ ಹೇಳ್ತಾರೇನೋ ಬಹುಶಃ, ಗೊತ್ತಿಲ್ಲ. ನೋಡಿ, ಸತ್ಯ ಅನ್ನೋದು ಹೊರಗಡೆ ಬಂದೇ ಬರುತ್ತೆ. ಒಂದು ಕಡೆ SIT ತನಿಖೆ ನಡೀತಾ ಇದೆ, ಮತ್ತೊಂದು ಕಡೆ ಸುಜಾತ ಭಟ್ ಸ್ಟೋರಿ ಹಂತ ಹಂತವಾಗಿ ರಿಪಬ್ಲಿಕ್ ಕನ್ನಡ ಆ ಸುಳ್ಳಿನ ಕೋಟೆಯನ್ನ ಛಿದ್ರಗೊಳಿಸಿದಂಥದ್ದು.
ನಾನು ನೇರವಾಗಿ ಪ್ರಶ್ನೆ ಕೇಳ್ತೀನಿ. ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ಆಗಲಿ ಅಥವಾ ಹರ್ಷೇಂದ್ರ ಅವ್ರ ಬಗ್ಗೆ ಆಗಲಿ ವೈಯಕ್ತಿಕವಾಗಿ ಸುಜಾತಾ ಭಟ್ ಅವ್ರಿಗೆ ದ್ವೇಷ ಅಥವಾ ಅವ್ರಿಗೇನೋ ಕೆಟ್ಟದಾಗಬೇಕು ಅಂತ ಹೇಳಿ ಆ ಥರದ್ದು ಏನಾದರೂ ಇದೆಯಾ? ನನಗೆ ಯಾವತ್ತೂ ಇಲ್ಲ, ಯಾವತ್ತೂ ಇಲ್ಲ. ನನಗೆ ಯಾವತ್ತೂ ಇಲ್ಲ. ನಾನೇನೋ ಇವರ ಮಾತುಗಳನ್ನ ಕೇಳ್ಕೊಂಡು ಅವರಿಗೆ ಇವ್ರ ಮಾತುಗಳೇ ಸತ್ಯ ಅಂತ ಕೇಳ್ಕೊಂಡು ನಾನು ಒಂದಿಷ್ಟು ಬೈದಿದ್ದೀನಿ. ಅದಕ್ಕೂ ನಾನು ಕ್ಷಮೆ ಕೇಳ್ತೀನಿ ಅವ್ರ ಹತ್ರ. ಬಹಿರಂಗವಾಗಿ ಕ್ಷಮೆ ಕೇಳಿ. ಬಹಿರಂಗವಾಗಿ ನಾನು ಕ್ಷಮೆ ಕೇಳ್ತೀನಿ. ನನಗೆ ಅವರಿಂದ ನನಗೇನು ಇದಾಗಬೇಕಾಗಿಲ್ಲ ಅಲ್ವಾ? ಯಾಕೆ ಬೇಕು ನನಗೆ? ನನಗೆ ಆ ವಿಚಾರಗಳನ್ನು ನಾನು ಇದು ಮಾಡುವಂಥದ್ದೇನೂ ಇಲ್ಲ. ನಾನು ನೇರವಾಗಿ ಪ್ರಶ್ನೆ ಕೇಳ್ತೀನಿ. ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ಆಗಲಿ ಅಥವಾ ಹರ್ಷೇಂದ್ರ ಅವ್ರ ಬಗ್ಗೆ ಆಗಲಿ ವೈಯಕ್ತಿಕವಾಗಿ ಸುಜಾತಾ ಭಟ್ ಅವ್ರಿಗೆ ದ್ವೇಷ ಅಥವಾ ಅವ್ರಿಗೇನೋ ಕೆಟ್ಟದಾಗಬೇಕು ಅಂತ ಹೇಳಿ ಆ ಥರದ್ದು ಏನಾದರೂ ಇದೆಯಾ? ನನಗೆ ಯಾವತ್ತೂ ಇಲ್ಲ, ಯಾವತ್ತೂ ಇಲ್ಲ. ನನಗೆ ಯಾವತ್ತೂ ಇಲ್ಲ. ನಾನೇನೋ ಇವರ ಮಾತುಗಳನ್ನ ಕೇಳ್ಕೊಂಡು ಅವರಿಗೆ ಇವ್ರ ಮಾತುಗಳೇ ಸತ್ಯ ಅಂತ ಕೇಳ್ಕೊಂಡು ನಾನು ಒಂದಿಷ್ಟು ಬೈದಿದ್ದೀನಿ. ಅದಕ್ಕೂ ನಾನು ಕ್ಷಮೆ ಕೇಳ್ತೀನಿ ಅವ್ರ ಹತ್ರ. ಬಹಿರಂಗವಾಗಿ ಕ್ಷಮೆ ಕೇಳಿ. ಬಹಿರಂಗವಾಗಿ ನಾನು ಕ್ಷಮೆ ಕೇಳ್ತೀನಿ. ನನಗೆ ಅವರಿಂದ ನನಗೇನು ಇದಾಗಬೇಕಾಗಿಲ್ಲ ಅಲ್ವಾ? ಯಾಕೆ ಬೇಕು ನನಗೆ? ನನಗೆ ಆ ವಿಚಾರಗಳನ್ನು ನಾನು ಇದು ಮಾಡುವಂಥದ್ದೇನೂ ಇಲ್ಲ. ಕೇವಲ ಸುಜಾತಾ ಭಟ್ ಅಷ್ಟೇ ಅಲ್ಲ, ಚಿನ್ನಯ್ಯನ ಪತ್ನಿ ಮಲ್ಲಿಕಾ ಕೂಡ ಕ್ಷಮೆ ಯಾಚನೆ ಮಾಡಿದ್ದಾರೆ ಧರ್ಮಾಧಿಕಾರಿಗಳಿಗೆ. ಯಾರು ಕೂಡ ಅವ್ರನ್ನೂ ಕೂಡ ಒತ್ತಾಯ ಮಾಡಿಲ್ಲ. ಅವರಾಗೆ ರಿಪಬ್ಲಿಕ್ ಕನ್ನಡದ ಮೂಲಕ ಕ್ಷಮೆ ಕೇಳಿದ್ರು. ಮಲ್ಲಿಕಾ ನೆಲ ಮುಟ್ಟಿ ಕೈ ಮುಗಿದು ಕ್ಷಮೆ ಕೇಳಿದ್ರು. ಕ್ಷಮಿಸಿ ಅಯ್ಯ ವೀರೇಂದ್ರ ಹೆಗಡೆ ಅವರೇ ಕ್ಷಮಿಸಿ ಅಂತ. ಯಾರು ವೀರೇಂದ್ರ ಹೆಗಡೆ ಅವರ ಹೆಸರನ್ನು ಕೂಡ ಎತ್ತಿಲ್ಲ ಇಲ್ಲಿ. ಆದರೆ ಮಲ್ಲಿಕಾ ಅವರೇನೆ ಹೇಳಿದ್ದು. ಅವರ ಮನಸ್ಸಿನ ಭಾವನೆಗಳು ನೋಡಿ, ವ್ಯಕ್ತಿಗಳ ಮನಸ್ಸಿನ ಭಾವನೆ ಯಾವ ರೀತಿ ಬದಲಾಗಿದೆ. ಈಗ 1.5-2 ತಿಂಗಳ ಹಿಂದೆ ಇದೇ ಜನಗಳು ಯಾವ ರೀತಿನಲ್ಲಿ ಮಾತನಾಡಿದ್ರು, ಈಗ ಯಾವ ರೀತಿನಲ್ಲಿ ಮಾತನಾಡ್ತಾ ಇದ್ದಾರೆ ಅಂತ. SIT ಸರ್ಕಾರ ಫಾರ್ಮ್ ಮಾಡಿರ್ತಕ್ಕಂಥ SITಯೇ ತನಿಖೆ ಮಾಡ್ತಾ ಇರ್ತಕ್ಕಂಥದ್ದು. ಬೇರೆ ಯಾರು ಈ ವಿಚಾರದಲ್ಲಿ ಯಾವ ತನಿಖೆಯನ್ನು ಮಾಡಿಲ್ಲ ಅಥವಾ ಯಾರು ಯಾವ ಒಂದು ಕೌಂಟರ್ ಕ್ವೆಶ್ಚನ್ ಕೂಡ ಕೇಳಿಲ್ಲ. ಇವರುಗಳೇ ಮಾಧ್ಯಮದ ಹತ್ರ ಬಂದು ಹೇಳ್ತಾ ಇದ್ದಾರೆ, ಹೀಗಿದೆ ನಾವು ಕ್ಷಮೆ ಕೇಳೋದಕ್ಕೆ ಬಯಸ್ತೀವಿ. ಚಿನ್ನಯ್ಯನ ಪತ್ನಿ ಮಲ್ಲಿಕಾ ಕೂಡ ಕ್ಷಮೆ ಯಾಚನೆ ಮಾಡಿದ್ರು. ರಿಪಬ್ಲಿಕ್ ಕನ್ನಡದ ಮೂಲಕವೇ ಕ್ಷಮೆ ಯಾಚನೆ ಮಾಡಿದ್ರು. ಅಯ್ಯ ವೀರೇಂದ್ರ ಹೆಗ್ಡೆ ಅಯ್ಯ ಅವರೇ, ನೀವಿದ್ರೆ ನಮ್ಗೆ ತುಂಬ ಇಷ್ಟ. ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಎಷ್ಟು ಇಷ್ಟನೇ ಅಷ್ಟು ನೀವು ಇಷ್ಟ. ನಮ್ಮ ಯಜಮಾನ್ರು ಚಿನ್ನಯ್ಯನ ಕರ್ಕೊಂಡು ಬಂದು ನಮ್ಮ ಹತ್ರ ಸೇರಿಸ್ಬೇಕು. ವೀರೇಂದ್ರ ಹೆಗ್ಡೆ ಅಯ್ಯ, ನಮ್ಮ ಯಜಮಾನ್ರಿಗೆ ಏನೂ ಆಗಬಾರ್ದು. ನಿಮಗೆ ಗೊತ್ತು, ಅವರಲ್ಲಿ ಕೆಲಸ ಮಾಡಿದಿರೋದವ್ರಿಗೆ ಗೊತ್ತು. ನೀವೇ ಕರ್ಕೊಂಡು ಬಂದು ಸೇರಿಸ್ಬೇಕಯ್ಯ. ವೀರೇಂದ್ರ ಹೆಗ್ಡೆ ಅಯ್ಯ, ನಿಮ್ಮ ಕಾಲಲ್ಲಿ ನಾನು ಬೀಳ್ತೀನಿ ಅಂತ ತಿಳ್ಕೊಳ್ಳಿ ಅಯ್ಯ. ಕಾಲಲ್ಲಿ ಬೀಳ್ತೀನಿ ಅಂತ ತಿಳ್ಕೊಳ್ಳಿ. ನಮ್ಮ ಯಜಮಾನ್ರ ಕರ್ಕೊಂಡು ಬಂದು ಸೇರಿಸ್ತಾರೆ. ನಿಮ್ನ ನಂಬ್ಕೊಂಡಿದ್ದೀನಿ ಅಯ್ಯ. ನೀವು ಹೋಗಿ ಏನಾದ್ರು ಧರ್ಮಸ್ಥಳಕ್ಕೆ ಹೋಗಿ ವೀರೇಂದ್ರ ಹೆಗ್ಡೆ ಅವ್ರನ್ನ ಏನಾದ್ರು ಮೀಟ್ ಮಾಡ್ಬೇಕು, ಭೇಟಿಯಾಗಿ ಇದೆಲ್ಲ ಹೇಳ್ಬೇಕು ಅಂತ ಏನಾದ್ರು ಅನ್ಕೊಂಡಿದ್ದೀರಾ? ಇಲ್ಲ ಮೇಡಮ್, ನಮ್ಮ ಯಜಮಾನ್ರು ಅವ್ರು ಒಳ್ಳಿದಾಗ ಬಂದ್ರೆ ನಾನು ಮತ್ತೆ ಧರ್ಮಸ್ಥಳಕ್ಕೆ ಹೋಗ್ತೀನಿ ಮೇಡಮ್. ಅವ್ರನ್ನ ಹೋಗಿ ನಾನು ನೋಡ್ಬೇಕು ಮೇಡಮ್, ಅವ್ರ ಹತ್ರ ಮಾತಾಡ್ಬೇಕು ಮೇಡಮ್. ನಮ್ಮ ಯಜಮಾನ್ರು ತುಂಬಾ ಮಾತಾಡ್ಬೇಕು ಮೇಡಮ್. ಇಡೀ ಬುರುಡೆ ಗ್ಯಾಂಗ್ ನಲ್ಲಿ ನಿಮ್ಮ ಚಿನ್ನಯ್ಯ ಅವ್ರ ಪಾತ್ರ ಏನೂ ಇಲ್ಲ? ಏನಿಲ್ಲ ಮೇಡಮ್, ಅವ್ರ ಪಾತ್ರ ಏನಿಲ್ಲ ಮೇಡಮ್. ಅಲ್ಲಿರೋರು ಮ್ಯಾನೇಜರ್ಗೆ ಗೊತ್ತಾಯ್ತದ ಮೇಡಮ್. ಅವ್ನು ಚಿನ್ನಯ್ಯ ಹೆಂಗ್ ಸಿಕ್ತಾಗ ಅಂತ ಕೇಳ್ತಾರ ಮೇಡಮ್. ಅವ್ರ ಚಿನ್ನಯ್ಯ ಹೆಂಗ್ ಸಿಕ್ತ ಇವನಿಗೆ, ಅವನು ಎಲ್ಲಿದ್ದ ಅಂತ ಅವ್ರಿಗೆ ಗೊತ್ತಿಲ್ಲ ಮೇಡಮ್. ಅಲ್ಲಿರೋವ್ರಿಗೆ ಗೊತ್ತಿಲ್ಲ ಮೇಡಮ್. ನಾವು ಸತ್ಯಮಂಗಲದಲ್ಲಿ ಇದ್ದೀವಿ ಅಂತ ಇವಾಗಲೂ ಗೊತ್ತಿರೋದು ಮೇಡಮ್. ಅಲ್ಲಿರೋವ್ರಿಗೆ ನಾವು ಎಲ್ಲಿದ್ದೀವಿ ಅಂತ ಕೂಡ ಗೊತ್ತಿಲ್ಲ ಮೇಡಮ್. ಅವ್ರಿಗೆ ಮಹೇಶ್ ತಿಮ್ರೋಡಿ, ಮಟ್ಟಣ್ಣನವರು, ವಿಠಲ್ ಅವರೆಲ್ಲ ನಿಮ್ಮ ಯಜಮಾನ್ರನ್ನ ಕರ್ಕೊಂಡು ಹೋಗಿ ಇದೆಲ್ಲ ಕತೆ ಕಟ್ಟಿದ್ದಾರೆ ಅಂತ ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀವಿ? ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಗ್ರೀಸ್ ಮಟ್ಟಣ್ಣ, ತಿಮ್ಮಾರೆಡ್ಡಿ ಇವ್ರಿಗೆಲ್ಲ ಹೆಡ್ತಿ ಮಕ್ಕಳೆಲ್ಲ ಉಂಟು ಮೇಡಮ್. ಅವರು ಇವಾಗ ಹೆಡ್ತಿ ಮಕ್ಕಳ ಜೊತೆಲಿ ಅವನ ಜೀವನ ಮಾಡ್ತಾ ಇದ್ದಾರೆ ಮೇಡಮ್. ನಮ್ಮ ಯಜಮಾನ್ರ ಕರ್ಕೊಂಡೋಗಿ ಹಿಂಗ್ ಮಾಡಿದ್ದಾರಲ್ಲ, ನೀವು ಚೆನ್ನಾಗಿರಕ್ ಆಗೋದಿಲ್ಲ ಮ್ಯಾಮ್. ಅವ್ರ ಹೆಡ್ತಿ ಮಕ್ಕಳು ಯಾರು ಚೆನ್ನಾಗಿರಕ್ ಆಗೋದಿಲ್ಲ ಮೇಡಮ್. ನನ್ನ ಕಣ್ಣೀರು ಎಷ್ಟು ಬೀಳ್ತಾದ, ನಮ್ಮ ಯಜಮಾನ್ರು ಅಲ್ಲಿ ಜೈಲಲ್ಲಿ ಕೂತ್ಕೊಂಡು ಎಷ್ಟು ಕಣ್ಣೀರು ಬಿಡ್ತಾರ. ಅವ್ರು ಏನೇನೋ ಅವ್ರಿಗೂ ನೋವು ಉಂಟು ಅಂತ ನನಗೆ ಗೊತ್ತಿಲ್ಲ ಮೇಡಮ್. ಅವ್ರು ನಾನು ನೋಡ್ಬೇಕು ಮೇಡಮ್. ಗೌರ್ಮೆಂಟ್ ಅವರು ಇರಲಿ, ವೀರೇಂದ್ರ ಹೆಗ್ಡೆ ಅಯ್ಯ ಅವರು ಇರಲಿ, ನಮ್ಮ ಯಜಮಾನ್ರು ಒಳ್ಳಿದಾಗ ಕರ್ಕೊಂಡು ಬಂದು SIT ಅವ್ರು ನನ್ನ ಹತ್ರ ಸೇರಿಸ್ಬೇಕು ಮೇಡಮ್. ಅದೇ ನಾನು ಕೇಳ್ತಾ ಇದ್ದೀನಿ ಮೇಡಮ್. ಕೊನೆಯದಾಗಿ ಈ ಮಹೇಶ್ ತಿಮ್ರೋಡಿ ಅವ್ರು ಬಿಡ್ತಾ ಇರೋ ವಿಡಿಯೋಗಳ ಬಗ್ಗೆ
ಏನ್ ಹೇಳ್ತೀರಾ? ಅದೆಲ್ಲ ನಿಜನಾ? ದಯವಿಟ್ಟು ಜನ ಎಲ್ಲ ನೋಡ್ತಾರ ಅವರೆಲ್ಲ. ನಮ್ಮ ಯಜಮಾನ್ರು ಏನು ತಪ್ಪಾಗಿ ತಿಳ್ಕೊಬೇಡಿ, ಅದು ನಮ್ಮ ಯಜಮಾನ್ರು ಮಾತಾಡಿರೋದೇ ಇಲ್ಲ. ಅವ್ರು ಏನೋ ಮಾತಾಡಿ ಅದರಲ್ಲಿ ಏನೋ ನಡೀತಾ ಉಂಟು. ಯಾರು ದಯವಿಟ್ಟು ನೋಡ್ತಾರ ಜನ, ಅಷ್ಟು ಜನನು ಚಿನ್ನ ಹೆಂಗೆ ಮಾತಾಡಿದ್ದಾನಲ್ಲ ಅಂತ ನೀವು ತಿಳ್ಕೊಬೇಡ. ವೀರೇಂದ್ರ ಹೆಗ್ಡೆ ಅವರು, ಮ್ಯಾನೇಜರ್ ಅವರು, ಸೂಪರ್ವೈಸರ್ ಅವರು, ಧರ್ಮಸ್ಥಳ ಇರೋರು ಯಾರು ತಪ್ಪಾಗಿ ತಿಳ್ಕೊಬೇಡ. ನಮ್ಮ ಯಜಮಾನ್ರು ಮಾತಾಡಿರೋದೇ ಇಲ್ಲ ಇಲ್ಲಿ. ಅವರು ಮಾತಾಡಿರೋದು ಬೇರೆ, ಅವ್ರು ಆಗಿರೋದು ಹಿಂಗೆ ಆಗಿದ್ದಾರೆ. ಯಾರು ನೋಡೋರು ತಪ್ಪಾಗಿ ತಿಳ್ಕೊಬೇಡಿ ದಯವಿಟ್ಟು. ಇಷ್ಟೇನ. ರಿಪಬ್ಲಿಕ್ನಲ್ಲಿ ಹಲವು ವಿಚಾರಗಳನ್ನ ಸುಜಾತಾ ಭಟ್ ಮಾತನಾಡಿದ್ರು. ಸಂದರ್ಶನದ ಬೆನ್ನಲ್ಲೇ SIT ಅಧಿಕಾರಿಗಳು ಅಲರ್ಟ್ ಆಗಿದ್ದಾರಾ? ಈ ಬುರ್ಡೆ ಗ್ಯಾಂಗ್ ವಿರುದ್ಧ ಸುಜಾತಾ ಭಟ್ ಹಲವು ಆರೋಪಗಳನ್ನ ಮಾಡಿದ್ರು. ಅವರ ಇನ್ನಷ್ಟು ಷಡ್ಯಂತ್ರಗಳನ್ನ ಬಯಲಿಗೆಳೆದಿದ್ರು. ಮಟ್ಟಣ್ಣವರ ಮೇಲೆ ಸುಜಾತಾ ಭಟ್ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಆರೋಪಗಳಿಗೆ ಸಂಬಂಧಿಸಿದಂತೆ ಹಾಗಾದ್ರೆ SIT ತನಿಖೆ ನಡೆಸುತ್ತಾ? ಸುಜಾತಾ ಭಟ್ ಈ ಬುರ್ಡೆ ಗ್ಯಾಂಗ್ನ ಇನ್ನಷ್ಟು ವಿಚಾರಗಳನ್ನ ಬಯಲಿಗೆಳೆದಿದ್ದಾರೆ. ಗಿರೀಶ್ ಮಟ್ಟಣ್ಣವರ ವಿರುದ್ಧ ಗಂಭೀರವಾದಂಥ ಆರೋಪಗಳನ್ನ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲೇ ನೇರವಾಗಿ ಮಾಡಿದ್ದಾರೆ. SIT ಅವರಿಗೂ ಕೂಡ ಅವರು ಕೇಳಿದ್ರೆ ಅವರ ತನಿಖೆಯ ಭಾಗವಾಗಿ ಖಂಡಿತ ಈ ಎಲ್ಲ ಸತ್ಯಗಳನ್ನ ಹೇಳಿರ್ತಾರೆ ಸುಜಾತಾ ಭಟ್. ಇದೀಗ SIT ಈ ವಿಚಾರಗಳ ಕುರಿತಾಗಿ ತನಿಖೆ ಮಾಡುತ್ತಾ? ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿನೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಬೆಳ್ತಂಗಡಿಯಲ್ಲಿ SIT ತನಿಖೆ ಯಾವೆಲ್ಲ ಆಯಾಮಗಳಲ್ಲಿ ಸಾಗಿದೆ? ದಿನೇಶ್, ಒಂದು ಕಡೆ ಹಲವು ವಿಚಾರಗಳನ್ನು SIT ತನಿಖೆ ಮಾಡ್ತಾ ಇದೆ, ಮತ್ತೊಂದು ಕಡೆ ನೀವೇ ಗಮನಿಸಿದ ಹಾಗೆ ಸುಜಾತಾ ಭಟ್ ನಮ್ಮ ಸ್ಟುಡಿಯೋದಲ್ಲಿ ಅನೇಕ ಸಂಗತಿಗಳನ್ನು ತೆರೆದಿಟ್ಟಿದ್ದಾರೆ. ಅದು ಗಿರೀಶ್ ಮಟ್ಟಣ್ಣವರ ಬಗ್ಗೆ ಇರ್ಬೋದು, ಮಹೇಶ್ ತಿಮ್ರೋಡಿ ಬಗ್ಗೆ ಇರ್ಬೋದು, ಇಡೀ ಸ್ಕಲ್ ಗ್ಯಾಂಗ್ನ ಕುರಿತಾಗಿ ಅನೇಕ ಸಂಗತಿಗಳನ್ನು ತೆರೆದಿಟ್ಟಿದ್ದಾರೆ. ಸೊ ಈಗ SIT ತನಿಖೆ ಯಾವೆಲ್ಲ ಆಯಾಮದಲ್ಲಿ ನಡೀತಾ ಇದೆ? ಶ್ರೀಲಕ್ಷ್ಮಿ ಧರ್ಮಸ್ಥಳ ಶವಹೂತಿಟ್ಟ ಪ್ರಕರಣದಂತೆ ಮತ್ತೊಂದು ಪ್ರಕರಣ ಬಹಳಷ್ಟು ಸುದ್ದಿಯಾಗಿದ್ದಂದ್ರೆ ಅದು ಸುಜಾತಾ ಭಟ್ ಅವರು ದೂರು ನೀಡಿದಂಥ ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣ. ಇದು ಬಹಳಷ್ಟು ಸುದ್ದಿಯಾಗಿತ್ತು. ಜೊತೆಗೆ ಸುಜಾತಾ ಭಟ್ ಅವರು ಆರಂಭಿಕ ಹಂತದಲ್ಲಿ ಬಹಳಷ್ಟು ಸುಳ್ಳು ಸುದ್ದಿಗಳನ್ನೇ ಅವರು ಹೇಳ್ತಾ ಹೋದ್ರು, ಅಂದ್ರೆ ಬೇರೆ ಬೇರೆ ರೀತಿಯಾದಂಥ ವದಂತಿಗಳನ್ನ ಅವರು ಹೇಳ್ತಾ ಹೋದ್ರು. ಜೊತೆಗೆ ಅನನ್ಯ ಭಟ್ಟಿಗೆ ಸಂಬಂಧಿಸಿದಂತ ಒಂದಷ್ಟು ಕತೆಗಳನ್ನ ಕೂಡ ಕಟ್ಟಿದ್ರು. ಆ ಬಳಿಕ ಸರ್ಕಾರ ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣವನ್ನ SITಗೆ ಹಸ್ತಾಂತರ ಮಾಡಿತ್ತು. SITಗೆ ಹಸ್ತಾಂತರ ಮಾಡಿದ ಬಳಿಕ ಸುಜಾತಾ ಭಟ್ ಅವರನ್ನ SIT ಕಚೇರಿ ಬೆಳ್ತಂಗಡಿಗೆ ಕರೆಸಿಕೊಂಡು ಇಲ್ಲಿ ವಿಚಾರಣೆ ಕೂಡ ನಡೆಸಿದ್ರು. ಆದ್ರೆ ವಿಚಾರಣೆ ಸಂದರ್ಭದಲ್ಲಿ ಸುಜಾತಾ ಭಟ್ ಅವರು ಸತ್ಯವಾದಂತ ಒಂದಷ್ಟು ವಿಚಾರಗಳನ್ನ ಹೇಳಿದ್ರು. ಅಂದ್ರೆ ಈ ಒಂದು ಯಾಕೆ ಈ ರೀತಿಯಾದಂತ ಅನನ್ಯ ಭಟ್ ಕತೆ ಕಟ್ಟಿದೆ ಮತ್ತು ಇದರ ಹಿಂದೆ ಯಾರಿದ್ದಾರೆ, ಇವರಿಗೆ ಯಾರು ಹೇಳಿಕೊಟ್ಟು ಈ ರೀತಿಯಾದಂತ ಕತೆಗಳನ್ನ ಹೇಳಿದ್ರು, ಎಲ್ಲವನ್ನು ಕೂಡ SIT ಅಧಿಕಾರಿಗಳ ಮುಂದೆ ಬಾಯಿ ಬಿಟ್ಟಿದ್ರು. ಹಲವು ವಿಚಾರಗಳನ್ನ ಕೂಡ SIT ಅಧಿಕಾರಿಗಳಲ್ಲಿ ಸುಜಾತಾ ಭಟ್ ಅವರು ಹೇಳಿಕೊಂಡಿದ್ರು. ಆ ಬಳಿಕ ಈಗಾಗಲೇ ನಮ್ಮ ಮಹಾಭಾರತ ಪ್ರೋಗ್ರಾಮ್ ನಲ್ಲೂ ಕೂಡ ಸುಜಾತಾ ಭಟ್ ಅವರು ಭಾಗವಹಿಸಿ ಹಲವು ವಿಚಾರಗಳನ್ನ ಹೇಳಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಒಂದು ಪ್ರಕರಣ ಅಂದ್ರೆ ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣ ಏನಿದೆ ಅಲ್ಲ, ಅದಕ್ಕೆ ಸಂಬಂಧಿಸಿದಂತ ಸಾಕಷ್ಟು ವಿಚಾರಗಳನ್ನು ಕೂಡ ಹಂಚಿಕೊಂಡಿದ್ರು. ಅಂದ್ರೆ ನಾನು ಕೇವಲ ಇದರಲ್ಲಿ ಪಾತ್ರಧಾರಿ ಮಾತ್ರ, ನನಗೆ ಈ ಬೇರೆ ಬೇರೆ ರೀತಿಯಾದಂತ ಹೇಳಿಕೊಟ್ಟ ಕಾರಣಕ್ಕಾಗಿ ನಾನು ಈ ರೀತಿಯಾಗಿ ಹೇಳಿದೆ ಅನ್ನುವಂತ ಮಾತನ್ನು ಕೂಡ ಹೇಳಿರುವಂತದ್ದು. ಜೊತೆಗೆ ನಾನು ಮುಂದಿನ ದಿನಗಳಲ್ಲಿ ಕ್ಷಮೆ ಕೇಳ್ತೇನೆ ಅನ್ನುವಂತಹ ಮಾತನ್ನು ಸುಜಾತಾ ಭಟ್ ಅವರು ಹೇಳಿರುವಂತದ್ದು. ಹೀಗಾಗಿ ಬೇರೆ ಬೇರೆ ವಿಚಾರಗಳನ್ನು ಕೂಡ ಅವರು ಮಹಾಭಾರತ ಪ್ರೋಗ್ರಾಮ್ ನಲ್ಲಿ ಹೇಳಿದ್ರು. ಅದರ ಜೊತೆಗೆ ಯಾರ್ಯಾರು ತನ್ನ ಜೊತೆ ಅಂದ್ರೆ ತನಗೆ ಈ ರೀತಿಯಾಗಿ ಹೇಳಿಕೊಟ್ಟಿದ್ರು, ಯಾರ್ಯಾರು ಪ್ರಚೋದನೆ ನೀಡಿದ್ರು, ಎಲ್ಲ ವಿಚಾರಗಳನ್ನು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಬಾಯಿ ಬಿಟ್ಟಿರುವಂತದ್ದು. ಜೊತೆಗೆ ಮಟ್ಟಣ್ಣವರ ಕುರಿತು ಒಂದಷ್ಟು ಆರೋಪಗಳನ್ನು ಕೂಡ ಸುಜಾತಾ ಭಟ್ ಇದೇ ಕಾರ್ಯಕ್ರಮದಲ್ಲಿ ಮಾಡಿದ್ರು. ಸದ್ಯ ಸುಜಾತಾ ಭಟ್ ಅವರ ವಿಚಾರಣೆ SITಯಲ್ಲಿ ಮುಗಿದಿರುವಂತದ್ದು. ಆದ್ರೆ ಯಾವ ಒಂದಷ್ಟು ವಿಚಾರಗಳನ್ನ ಪ್ರೋಗ್ರಾಮ್ ನಲ್ಲಿ ಹೇಳಿದ್ರು, ಜೊತೆಗೆ ಒಂದಷ್ಟು ಹೆಸರುಗಳನ್ನು ಹೇಳಿದ್ರು. ಅದೇ ಹೆಸರು ಮತ್ತು ವಿಚಾರಗಳನ್ನ SIT ಅಧಿಕಾರಿಗಳ ಮುಂದೆ ತೋಡಿರುವಂತಹ ಸಾಧ್ಯತೆ ಇದೆ. ಅಂದ್ರೆ SIT ಅಧಿಕಾರಿಗಳು ಸುಮಾರು 4 ದಿನಗಳವರೆಗೆ ಅವರನ್ನ ವಿಚಾರಣೆಗೆ ಒಳಪಡಿಸಿತು. ಆ ಸಂದರ್ಭದಲ್ಲೂ ಕೂಡ ಇದೇ ವಿಚಾರವನ್ನ ಹೇಳಿರುವಂತದ್ದು. ಜೊತೆಗೆ ಒಂದಷ್ಟು ಹೆಸರುಗಳನ್ನು ಕೂಡ SIT ಅಧಿಕಾರಿಗಳ ಮುಂದೆ ಬಾಯಿ ಬಿಟ್ಟಿದ್ರು. ಹೀಗಾಗಿ SIT ಅಧಿಕಾರಿಗಳು ಈ ನಿಟ್ಟಿನಲ್ಲೂ ಕೂಡ ತನಿಖೆ ಮಾಡುವಂತಹ ಸಾಧ್ಯತೆ ಇದೆ. ಯಾರ್ಯಾರು ಅವರನ್ನ ಪ್ರಚೋದಿಸಿ. ವೆಲ್ಕಮ್ ಬ್ಯಾಕ್.
ಕಾಂಗ್ರೆಸ್ ಶಾಸಕ ಶೃಂಗೇರಿಯ ಕಾಂಗ್ರೆಸ್ ಶಾಸಕ ಟಿ.ಡಿ. ರಾಜೇಗೌಡಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಅಕ್ರಮ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ರೇಡ್ ಆಗಿದೆ. ರಾಜೇಗೌಡ ಪತ್ನಿ ಹಾಗೂ ಪುತ್ರನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕೋರ್ಟ್ ನಿರ್ದೇಶನ ನೀಡ್ತಾ ಇದ್ದ ಹಾಗೇನೆ ಲೋಕಾಯುಕ್ತ ದಾಳಿ ನಡೆಸಿದೆ. ರಾಜೇಗೌಡ ಬಸಾಪುರ ಮನೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಶೃಂಗೇರಿಯ ಕಾಂಗ್ರೆಸ್ ಶಾಸಕ ರಾಜೇಗೌಡ 2 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಟಿ.ಡಿ. ರಾಜೇಗೌಡ ಅಕ್ರಮ ಆಸ್ತಿ ಬಗ್ಗೆ ಬಿಜೆಪಿ ಮುಖಂಡ ದಿನೇಶ್ ದೂರು ನೀಡಿದ್ರು. ಜನಪ್ರತಿನಿಧಿಗಳ ಕೋರ್ಟ್ ದಿನೇಶ್ ಹೊಸೂರು ದೂರನ್ನ ಸ್ವೀಕರಿಸಿತ್ತು. ಕೋರ್ಟ್ ಸೂಚನೆಯ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರಿನಲ್ಲಿ ಕೇಸ್ ದಾಖಲಾಗಿತ್ತು. ಚಿಕ್ಕಮಗಳೂರು ಲೋಕಾಯುಕ್ತ ಕಚೇರಿಯಲ್ಲಿ ಕೇಸ್ ದಾಖಲಾಗಿತ್ತು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚೇತನ್ ಪದ್ಮಶಾಲಿ ಫೋನ್ ಕನೆಕ್ಟ್ ಆಗಿದ್ದಾರೆ. ಚೇತನ್, ರಾಜೇಗೌಡ ಅವರ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆ ಆರೋಪ ಮತ್ತು ಲೋಕಾಯುಕ್ತ ದಾಳಿ, ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಈಗ ಸದ್ಯಕ್ಕೆ ಜನಪ್ರತಿನಿಧಿಗಳ ನ್ಯಾಯಾಲಯ ಒಂದು ಆದೇಶವನ್ನು ಹೊರಡಿಸುತ್ತೆ. ಅಂದ್ರೆ ಲೋಕಾಯುಕ್ತಕ್ಕೆ ಸುಮಾರು 60 ದಿನಗಳ ಕಾಲಾವಕಾಶ ಕೊಟ್ಟು ಒಂದು ಅಕ್ರಮ ಆಸ್ತಿ ಆರೋಪ ಏನಿದೆ ಅದಕ್ಕೆ ತನಿಖೆ ನಡೆಸುವಂತ ಸೂಚನೆಯನ್ನು ಕೂಡ ಕಳೆದ ತಿಂಗಳು ಕೂಡ ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಮತ್ತು ಚಿಕ್ಕಮಗಳೂರಿನ ಲೋಕಾಯುಕ್ತರು ಒಂದು ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡಿದ್ರು. ರಾಜೇಗೌಡರು ಹಾಗೆ ಅವರ ಪತ್ನಿ ಹಾಗೆ ಪುತ್ರನ ಮೇಲೆ 3 ಮೇಲೆ ಒಂದು ಎಫ್ಐಆರ್ ನ ಕೂಡ ದಾಖಲಿಸಿದ್ರು. ಇವತ್ತು ಏನು ಶೃಂಗೇರಿಯ ಶಾಸಕರೇನಿದ್ದಾರೆ ಅವರ ಕಾಂಡ್ಯದ ಸಮೀಪ ಇರುವಂತಹ ಬಾಸಾಪುರದ ಮನೆಯ ಮೇಲೆ ಕೂಡ ಇವತ್ತು ದಾಳಿ ನಡೆಸಿರುವಂತದ್ದು. ಪ್ರಮುಖವಾಗಿ ಇದಕ್ಕೆ ಆರೋಪ ಇರುವಂತದ್ದು ಸುಮಾರು ಒಂದು 122 ಕೋಟಿ ಮೌಲ್ಯದಲ್ಲಿ ಒಂದು ಕಾಫಿ ತೋಟವನ್ನು ಖರೀದಿ ಮಾಡಿದ್ದಾರೆ. ಅದು ಸುಮಾರು 266 ಎಕರೆ ಕಾಫಿ ತೋಟ. ಅದು ಬಾಳೆನೂರು ಸಮೀಪ ಹಲಸೂರು ಅನ್ನೋ ಗ್ರಾಮದ ಸಮೀಪ ಇರುವಂತ ಕಾಫಿ ತೋಟವನ್ನ ಕಳೆದ 3 ವರ್ಷದ ಹಿಂದೆ ಅವರು ಖರೀದಿ ಮಾಡಿದ್ದಾರೆ. ಈ ಖರೀದಿಗೆ ಸಂಬಂಧಪಟ್ಟಂತೆ ಶೃಂಗೇರಿಯ ದಿನೇಶ್ ಅವರು ಕೂಡ ಒಂದು ಲೋಕಾಯುಕ್ತ ಚಿಕ್ಕಮಗಳೂರು ಲೋಕಾಯುಕ್ತದಲ್ಲಿ ಒಂದು ದೂರನ್ನ ದಾಖಲು ಮಾಡ್ತಾರೆ. ಮತ್ತೊಂದು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಕೂಡ ಒಂದು ದೂರನ್ನ ಕೂಡ ನೀಡಿದ್ರು. ಈಗ ಸದ್ಯಕ್ಕೆ ಈ ಸಂಬಂಧ ಈಗಾಗಲೇ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಅಂದ್ರೆ ಆ ಏನು 122 ಕೋಟಿ ಏನಿದೆ ಅದು ಅಕ್ರಮ ಅನ್ನುವಂತ ಆರೋಪ, ಅಂದ್ರೆ ಭ್ರಷ್ಟಾಚಾರ ಮಾಡಿದ್ರೆ ಅಥವಾ ಬೇರೆ ಎಲ್ಲಿಂದ ಹಣ ತಂದಿದ್ದೀರಾ ಅನ್ನುವಂತ ಮಾಹಿತಿ ನೀಡಿ ಅಂತ ದಿನೇಶ್ ಅವರು ಕೂಡ ದೂರು ನೀಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಲೋಕಾಯುಕ್ತರು ಇವತ್ತು ಬಾಸಾಪುರ ಮನೆಯಲ್ಲಿ ಕೆಲವೊಂದು ದಾಖಲೆಗಳನ್ನ ಕೂಡ ಪರಿಶೀಲನೆ ಕೂಡ ಮಾಡ್ತಾ ಇರುವಂತದ್ದು. ಇನ್ನು ಈಗಾಗಲೇ ರಾಜೇಗೌಡರು ಈ ಸಂಬಂಧ ಒಂದು ಪ್ರೆಸ್ ನೋಟ್ ಅನ್ನು ಕೂಡ ಒಂದು ರಿಲೀಸ್ ಕೂಡ ಮಾಡಿದ್ದಾರೆ. ಅದು ನನ್ನ ಹಾಗೂ ಸಿದ್ಧಾರ್ಥ ಹೆಗಡೆ ಹಿಂದೆ ಆ ತೋಟ ಸಿದ್ಧಾರ್ಥ ಹೆಗಡೆ ಹೆಸರಲ್ಲಿತ್ತು, ಅವರ ನಡುವೆ ಒಂದು ದ್ವೇಷವನ್ನು ಬಿತ್ತಲಿಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋ ಆರೋಪವನ್ನು ಕೂಡ ಈಗ ರಾಜೇಗೌಡರು ಮಾಡ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ಮಹೇಶ್ ಶೆಟ್ಟಿ ತಿಮರೋಡಿ ಪಾಲಿಗೆ ಇಂದು ಮಹಾಮಂಗಳವಾರ. ಇವತ್ತು ತೀರ್ಮಾನವಾಗಲಿದೆಯಾ ತಿಮರೋಡಿ ಬಂಧನದ ಭವಿಷ್ಯ? 3 ವಿಚಾರಗಳಲ್ಲಿ ಇವತ್ತು ತಿಮರೋಡಿ ಪಾಲಿಗೆ ಬಿಗ್ ಡೇ. 3 ವಿಚಾರಗಳು ಕೋರ್ಟ್ನಲ್ಲಿ ತೀರ್ಮಾನ ಆಗಲಿದೆ ಇವತ್ತು ಮಹೇಶ್ ಶೆಟ್ಟಿ ತಿಮರೋಡಿ ವಿಚಾರದಲ್ಲಿ. ಧರ್ಮಸ್ಥಳ ಷಡ್ಯಂತ್ರ ಸೂತ್ರಧಾರನಿಗೆ ಈಗ ಸಂಕಷ್ಟ ಶುರುವಾಗಿದೆ. 3 ವಿಚಾರಗಳು ಇವತ್ತು ಕೋರ್ಟ್ನಲ್ಲಿ ತೀರ್ಮಾನಕ್ಕೆ ಬರಲಿವೆ. ಏನಾಗುತ್ತೆ ಈ 3 ವಿಚಾರಗಳಲ್ಲಿ? ಧರ್ಮಸ್ಥಳ ಷಡ್ಯಂತ್ರದ ಸೂತ್ರಧಾರನಿಗೆ ಮಹಾ ಸಂಕಷ್ಟ. ಬುರುಡೆ ಗ್ಯಾಂಗ್ ಕ್ಯಾಪ್ಟನ್ಗೆ 3 ಕಂಟಕ ಇದೆ ಇವತ್ತು. ಗಡೀಪಾರು ರದ್ದು ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ್ರು ತಿಮರೋಡಿ. ಹೈಕೋರ್ಟ್ನಲ್ಲಿ ಈ ಗಡೀಪಾರು ಆದೇಶದ ಭವಿಷ್ಯ ಇವತ್ತು ಇತ್ಯರ್ಥ ಆಗತ್ತೆ. 1, ಮಂಗಳೂರು ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಇವತ್ತೇ ಇದೆ. ಬೇಲ್ಗೆ ಅಪ್ಲೈ ಮಾಡಿದ್ರು, ಆ ಅರ್ಜಿ ವಿಚಾರಣೆಯೂ ಕೂಡ ಇವತ್ತೇ ಇದೆ. ಮತ್ತೊಂದು ಕಡೆ ಅವ್ರಿಗೆ ಶಸ್ತ್ರಾಸ್ತ್ರ ಪ್ರಕರಣ. ಪ್ರಾಸಿಕ್ಯೂಟರ್ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಅಪ್ಡೇಟ್ ಇದೆ ಈ ಕುರಿತಾಗಿ ತಿಳ್ಕೊಳ್ಳೋಣ. ನಮ್ಮ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಮಹೇಶ್ ಶೆಟ್ಟಿ ತಿಮರೋಡಿ ವಿಚಾರದಲ್ಲಿ ಇವತ್ತು ಏನಾಗಬಹುದು? 3 ಆಯಾಮಗಳಲ್ಲಿ ಇವತ್ತು ವಿಚಾರಗಳು ನಿರ್ಧಾರ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ನೋಡಿ, ಇವತ್ತು ಮಹೇಶ್ ಶೆಟ್ಟಿ ತಿಮರೋಡಿಗೆ ಒಂದು ರೀತಿಯಲ್ಲಿ ಬಿಗ್ ಡೇ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಅದು 3 ವಿಚಾರದಲ್ಲಿ. ಮೊದಲನೇದಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಆ ಎಫ್ಐಆರ್ಗೆ ಸಂಬಂಧಪಟ್ಟಂತೆ
3 ಬಾರಿ ನೋಟಿಸನ್ನು ಕೂಡ ಕೊಟ್ಟಿದ್ರು. ಆ ನೋಟಿಸ್ಗೆ ಯಾವುದೇ ರೀತಿಯಾದಂಥ ಉತ್ತರವನ್ನು ಕೂಡ ಮಹೇಶ್ ಶೆಟ್ಟಿ ತಿಮ್ರೋಡಿ ಕಡೆಯಿಂದ ಬಂದಿಲ್ಲ. ಅದೇ ರೀತಿಯಾಗಿ ವಿಚಾರಣೆಗೂ ಕೂಡ ಹಾಜರಾಗಿಲ್ಲ. 3ನೇ ನೋಟಿಸ್ ಅಂದರೆ ನಿನ್ನೆಗೆ ಅದು ಎಂಡ್ ಆಗುತ್ತೆ, 29ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ 3ನೇ ಬಾರಿಗೆ ನೋಟಿಸನ್ನು ಕೊಟ್ಟಿದ್ರು. ಆ ನೋಟಿಸ್ಗೂ ಕೂಡ ಯಾವುದೇ ರೀತಿಯಾದಂಥ ಉತ್ತರವನ್ನು ಕೊಟ್ಟಿಲ್ಲ. ಮೊದಲನೇ ವಿಚಾರ ಅದು. ಮತ್ತೊಂದು ಕಡೆ ಈ ಆಮ್ಸಾ ಆಕ್ಟ್ನ ಅಡಿಯಲ್ಲಿ FIR ದಾಖಲಾಗಿರುವಂಥ ಹಿನ್ನೆಲೆಯಲ್ಲಿ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಆಗಿತ್ತು ಕೋರ್ಟ್ನಲ್ಲಿ, ಮಂಗಳೂರು ಕೋರ್ಟ್ನಲ್ಲಿ. ಆ ಕೋರ್ಟ್ನಲ್ಲಿ ಈಗ ಆಲ್ರೆಡಿ ವಿಚಾರಣೆಯ ಒಂದು ಹಂತದಲ್ಲಿದ್ದು, ಪ್ರಮುಖವಾಗಿ ಕಳೆದ ವಾರ ನ್ಯಾಯಾಧೀಶರು ಸರ್ಕಾರಿ ಪರ ವಕೀಲರಿಗೆ ಈ ವಿಚಾರದಲ್ಲಿ ಏನಾದರೂ ಆಕ್ಷೇಪಣಾ ಅರ್ಜಿ ಸಲ್ಲಿಸೋದಕ್ಕೆ ಕಾಲಾವಕಾಶ ಬೇಕು ಅಂತಂದರೆ ಅವರಿಗೆ ಕಾಲಾವಕಾಶವನ್ನು ಕೂಡ ಕೊಟ್ಟಿದ್ದರು. ಕಳೆದ ವಾರವೇ ಅವರು ಆಕ್ಷೇಪಣಾ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕಾಗಿತ್ತು, ಆದರೆ ಮಾಡಲಿಲ್ಲ. ಇವತ್ತಿಗೆ ಅವರಿಗೆ ಡೇಟನ್ನು ಕೊಟ್ಟಿದ್ದಾರೆ, 30 ತಾರೀಕು ಕೂಡ. ಅಂದರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಒಂದು ಮನವಿಯನ್ನು ಮಾಡಿಕೊಂಡಿದ್ರು, ಸ್ವಲ್ಪ ಕಾಲಾವಕಾಶ ಬೇಕು ಅಂತೇಳಿ. ಹಾಗಾಗಿ 30ನೇ ತಾರೀಕು ಅವರಿಗೆ ಡೇಟನ್ನು ಕೊಟ್ಟಿದ್ರು. ಹಾಗಾಗಿ ಇವತ್ತು 11 ಗಂಟೆ ಸುಮಾರಿಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಈ ವಿಚಾರವಾಗಿ ಅವರು ಆಕ್ಷೇಪಣಾ ಅರ್ಜಿಯನ್ನು, ಅಂದರೆ ನಿರೀಕ್ಷಣಾ ಜಾಮೀನನ್ನು ಕೊಡಬಾರದು ಅನ್ನುವ ವಿಚಾರವಾಗಿ ಆಕ್ಷೇಪಣಾ ಅರ್ಜಿಯನ್ನು ಸಲ್ಲಿಸ್ತಾರೆ. ಅದರ ಆಧಾರದಲ್ಲಿ ಈಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ನಿರೀಕ್ಷಣಾ ಜಾಮೀನು ಕೂಡ ನಿಲ್ಲುತ್ತೆ. ಪ್ರಮುಖವಾಗಿ ಇವತ್ತು ಮಧ್ಯಾಹ್ನ 12:30ಕ್ಕೆ ಇದರ ವಿಚಾರವಾಗಿ ವಿಚಾರಣೆ ಕೂಡ ನಡೆಯುತ್ತೆ. ಅಂದರೆ ಮಂಗಳೂರು ಕೋರ್ಟ್ನಲ್ಲಿ ಇವತ್ತು ಯಾವ ಕಾರಣಕ್ಕೋಸ್ಕರ ಈಗ ನಿರೀಕ್ಷಣಾ ಜಾಮೀನನ್ನು ಕೊಡಬಾರದು ಅಂತ ಹೇಳಿ ಪ್ರಾಸಿಕ್ಯೂಟರ್ ಕೂಡ ಒಂದು ರೀತಿಯಲ್ಲಿ ವಾದವನ್ನು ಮಂಡನೆ ಮಾಡಲಿದ್ದಾರೆ. ಜೊತೆಗೆ ಯಾವ ಕಾರಣಕ್ಕೋಸ್ಕರ ನಿರೀಕ್ಷಣಾ ಜಾಮೀನನ್ನು ಕೊಡಬೇಕು ಅಂತೇಳಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಪರ ವಕೀಲರು ಕೂಡ ಪ್ರತಿವಾದವನ್ನು ಕೂಡ ಮಂಡಿಸಲಿದ್ದಾರೆ. ಹಾಗಾಗಿ ಇವತ್ತು ಎಲ್ಲರ ಚಿತ್ತನಿಟ್ಟಿರುವುದು ಮಂಗಳೂರಿನ ಕೋರ್ಟ್ ಅಂತ. ಯಾಕೆಂತಂದ್ರೆ ಇವತ್ತು ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರವಾಗಿ ವಿಚಾರಣೆ ನಡೆಯುತ್ತೆ, ಆಕ್ಷೇಪಣಾ ಅರ್ಜಿ ಕೂಡ ಸಲ್ಲಿಕೆ ಆಗುತ್ತೆ. ಈ ಆಕ್ಷೇಪಣಾ ಅರ್ಜಿಯಲ್ಲಿ ಯಾವೆಲ್ಲ ಪ್ರಮುಖವಾದಂಥ ಕಾರಣಕ್ಕೋಸ್ಕರ ಅವರಿಗೆ ನಿರೀಕ್ಷಣಾ ಜಾಮೀನು ಕೊಡಬಾರದು ಅನ್ನುವ ಅಂಶಗಳನ್ನು ಉಲ್ಲೇಖ ಮಾಡಿ ಆ ಮೂಲಕ ಪ್ರಾಸಿಕ್ಯೂಟರ್ ಅದನ್ನ ಸಲ್ಲಿಕೆಯನ್ನು ಕೂಡ ಮಾಡಲಿದ್ದಾರೆ. ಹಾಗಾಗಿ ಆ ಬಳಿಕ ವಾದ ಪ್ರತಿವಾದವನ್ನು ಕೂಡ ಆಲಿಸಿ ಇವತ್ತು ಕೋರ್ಟ್ ಯಾವ ರೀತಿಯಾದಂಥ ತೀರ್ಪನ್ನು ಕೊಡುತ್ತೆ ಅಥವಾ ಕಾಯ್ದಿರಿಸುತ್ತೆ ಅಥವಾ ಮತ್ತೆ ಮುಂದೂಡಿಕೆಯನ್ನು ಮಾಡುತ್ತಾ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತದೆ. ಇದರ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಯ ಬೆಳವಣಿಗೆಯನ್ನು ನೋಡಿಕೊಂಡು ಬೆಳ್ತಂಗಡಿ ಪೊಲೀಸರು ಕೂಡ ಒಂದಷ್ಟು ಮೂವ್ಮೆಂಟ್ಗಳನ್ನು ಮಾಡಿಕೊಳ್ಳೋದಕ್ಕೆ ಸಿದ್ಧರಾಗಿದ್ದಾರೆ. ಅಂದರೆ ಎರಡನೇ ವಿಚಾರವಾಗಿ ಅವರನ್ನ ಬಂಧನ ಮಾಡಲೇಬೇಕಾದಂಥ ಅನಿವಾರ್ಯತೆ ಬೆಳ್ತಂಗಡಿ ಪೊಲೀಸರಿಗಿದೆ. ಆದರೆ ಇಲ್ಲಿಯವರೆಗೂ ಕೂಡ ಮಹೇಶ್ ಶೆಟ್ಟಿ ತಿಮ್ರೋಡಿ ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಅಷ್ಟೇ ಅಲ್ಲದೆ ಈಗ ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಹತ್ರ ಅವರ ಎಲ್ಲ ಆಪ್ತರ ಮನೆ, ಸ್ನೇಹಿತರ ಮನೆಗೂ ಕೂಡ ಬೆಳ್ತಂಗಡಿ ಪೊಲೀಸರು ಹೋಗಿ ಮಹೇಶ್ ಶೆಟ್ಟಿ ತಿಮ್ರೋಡಿಗೋಸ್ಕರ ತಲಾಶನ್ನು ಕೂಡ ನಡೆಸಿದ್ದಾರೆ ಬೆಳ್ತಂಗಡಿ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆ ಅವರಿಗೆ 3ನೇ ನೋಟಿಸ್ ಕೊಟ್ಟಂತ ಹಿನ್ನೆಲೆಯಲ್ಲಿ ಅದು ಕೂಡ ಅಂತ್ಯ ಆಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಕೋರ್ಟ್ನಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ಬೆಳ್ತಂಗಡಿ ಪೊಲೀಸರು ಮುಂದಿನ ನಡೆಯನ್ನು ಅನುಸರಿಸ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇವತ್ತು ಸಂಜೆಯ ನಂತರ ಮತ್ತೆ ಕಾರ್ಯಪ್ರವೃತ್ತರಾಗಿ ಮತ್ತೊಂದು ಅಂತಿಮ ನೋಟಿಸನ್ನು ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾರ ಅಥವಾ ಪ್ರಮುಖವಾಗಿ ಅವರನ್ನು ಅರೆಸ್ಟ್ ಮಾಡಲೇಬೇಕು ಅಂತೇಳಿ ಅವರಿಗೆ ಹುಡುಕಾಟಕ್ಕೆ ಮುಂದೆ ಹಾಕ್ತಾರೆ ಅನ್ನೋದು ಕುತೂಹಲ ಕೇಳಿಸ್ತಾ ಇದೆ. ಮತ್ತೊಂದು ಕಡೆ ಈಗ ಗಡೀಪಾರು ವಿಚಾರ, ಶ್ರೀಲಕ್ಷ್ಮಿ ಈಗ ಆಲ್ರೆಡಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವತಿಯಿಂದ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ವಿರುದ್ಧ 32 ಪ್ರಕರಣಗಳು ದಾಖಲಾಗಿತ್ತು ಅಂತೇಳಿ, ರೌಡಿ ಶೀಟರ್ ಕೂಡ ಓಪನ್ ಆಗಿತ್ತು ಅಂತೇಳಿ ಒಂದು ಇಲ್ಲಿ ಶಾಂತಿ ಭಂಗ ಮಾಡುವಂಥ ರೀತಿಯಲ್ಲಿ ಅವರ ನಡೆ ಇದೆ ಅಂತೇಳಿ ಅವರನ್ನ ಇಲ್ಲಿಂದ ರಾಯಚೂರಿನ ಮಾನವಿಗೆ ಗಡೀಪಾರನ್ನ ಮಾಡಿ ಒಂದು ಆದೇಶವನ್ನ AC ಅಂದ್ರೆ ಬಂಟ್ವಾಳ AC ಅದನ್ನ ಹೊರಡಿಸಿದ್ರು. ಹಾಗಾಗಿ ಆ ವಿಚಾರವಾಗಿಯೂ ಕೂಡ ಈಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಪರ ವಕೀಲರು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅಂದ್ರೆ ಇದನ್ನ ಗಡೀಪಾರನ್ನ ಪ್ರಶ್ನಿಸಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದು ನಿನ್ನೆ ಅರ್ಜಿ ಸಲ್ಲಿಕೆ ಆಗಿದೆ. ಇವತ್ತು ಕೂಡ ಅಂದ್ರೆ ಇವತ್ತು ಅದರ ವಿಚಾರಣೆ ಕೂಡ ಬರುತ್ತೆ. ಅಂದ್ರೆ ಅರ್ಜಿ ಸ್ವೀಕೃತ ಆದ್ರೆ ಅಲ್ಲಿ ಗಡೀಪಾರ ವಿಚಾರವನ್ನ ಪ್ರಶ್ನೆ ಮಾಡಿ ಕಾನೂನಾತ್ಮಕವಾದಂತಹ ಹೋರಾಟವನ್ನ ಮುಂದುವರಿಸೋದಕ್ಕೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಪರ ವಕೀಲರು ಮುಂದುವರಿಸಿದ್ದಾರೆ. ಅಥವಾ ಒಂದು ವೇಳೆ ಏನಾದರೂ ಅಲ್ಲಿ ತಿರಸ್ಕೃತಗೊಂಡಿದ್ದೇ ಆದ್ರೆ ಅವರನ್ನ ತಕ್ಷಣಕ್ಕೆ ಅವರನ್ನ ಹುಡುಕಿ ಅವರಿಗೆ ಒಂದು ಕಾಪಿಯನ್ನು ಕೊಟ್ಟು ಅವರಿಗೆ ಗಡೀಪಾರು ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ಪ್ರಕ್ರಿಯೆಗಳನ್ನ ಮಾಡೋದಕ್ಕೆ ಮುಂದಾಗ್ತಾರೆ. ಹಾಗಾಗಿ ಒಂದು ಕಡೆ ಬಂಧನ, ಮತ್ತೊಂದು ಕಡೆ ಗಡೀಪಾರ ವಿಚಾರ, ಈಗ ಮತ್ತೊಂದು ಕಡೆ ಈಗ ನಿರೀಕ್ಷಣಾ ಜಾಮೀನು ವಿಚಾರವಾಗಿ ಈ 3 ವಿಚಾರದಲ್ಲೂ ಕೂಡ ಇವತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ಮಹತ್ವದ ದಿನ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಆದರೆ ಸಂಜೆ ಅಷ್ಟೊತ್ತಿಗೆ ಒಂದು ಕ್ಲಿಯರ್ ಪಿಕ್ಚರ್ ಕೂಡ ಸಿಗುತ್ತೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ಗಡೀಪಾರ ಆಗುತ್ತಾ ಅಥವಾ ಅದನ್ನ ಪ್ರಶ್ನಿಸಿ ಕಾನೂನಾತ್ಮಕವಾದಂತಹ ಹೋರಾಟ ಮುಂದುವರಿಯುತ್ತಾ ಅಥವಾ ಬಂಧನ ಆಗುತ್ತಾ, ನಿರೀಕ್ಷಣಾ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಶ್ರೀಲಕ್ಷ್ಮಿ. ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ನಾಗೇಂದ್ರ ಬಾಬು. ಇನ್ನು ಈ ಷಡ್ಯಂತ್ರದ ಸೂತ್ರಧಾರರ ಜನ್ಮ ಜಾಲ ಆಡ್ತಾ ಇದೆಯಾ SIT? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್. ಚಿನ್ನಯ್ಯನಿಗೆ ಹಣ ಬಲ ತುಂಬಿದವರ ಬಣ್ಣ ಬಯಲಾಗಿದೆ. ಮಾಸ್ಕ್ ಮ್ಯಾನ್ ಅಕೌಂಟ್ಗೆ ಯಾರೆಲ್ಲ ಹಣ ಹಾಕಿದ್ರು ರಿಪಬ್ಲಿಕ್ ಕನ್ನಡ ತೆರೆದಿರ್ತಾ ಇದೆ. ಇವರ ಬಂಡವಾಳ ಯಾರೆಲ್ಲ ದುಡ್ಡು ಹಾಕಿದ್ರು ಅನ್ನೋದರ ಗೊಟ್ಟು ರಟ್ಟಾಗಿದೆ. ಚಿನ್ನಯ್ಯನ ಅಕೌಂಟ್ಗೆ ಯಾವ್ಯಾವ ಹೆಸರಿನಿಂದ ಹಣ ಹೋಗಿದೆ ಅನ್ನೋಂಥದ್ದು ಮೆಗಾ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡದಲ್ಲಿ. SIT ಚಿನ್ನಯ್ಯನಿಗೆ ಈ ದುಡ್ಡು ಟ್ರಾನ್ಸ್ಫರ್ ಮಾಡಿದಾರಲ್ಲ ಅವ್ರನ್ನೆಲ್ಲ ಹಿಡ್ಕೊಂಡು ಪ್ರಶ್ನೆ ಮಾಡ್ತಾ ಇದೆ.
ಚಿನ್ನಯ್ಯನಿಗೆ ಹಣದ ನೆರವು ನೀಡಿದವರ ಜನ್ಮ ಜಲಾಡ್ತಾ ಇದೆ. SIT ಡಿಜಿಟಲ್ ಹಣ ವರ್ಗಾವಣೆಯ ವ್ಯೂಹವನ್ನ ಭೇದಿಸಿದೆ. SIT ಚಿನ್ನಯ್ಯನಿಗೆ ಹಣ ವರ್ಗಾಯಿಸಿದ್ದು ನೋಡಿ, ಡಿಜಿಟಲ್ ಮುಖಾಂತರನೇ ಇಷ್ಟು ದುಡ್ಡು ಕೊಟ್ಟಿದ್ದಾರೆ. ಇನ್ನು ಬ್ಲ್ಯಾಕಲ್ಲಿ ಕೊಟ್ಟಿರ್ತಾರೆ, ಎಷ್ಟು ಕೊಟ್ಟಿರ್ತಾರೆ ಅನ್ನೋ ಪ್ರಶ್ನೆಯನ್ನು ಅನೇಕರು ಕೇಳ್ತಾ ಇದ್ದಾರೆ. ಕ್ಯಾಶ್ ಎಷ್ಟು ಕೊಟ್ಟಿರ್ಬೋದು ಅಂತ. ಚಿನ್ನಯ್ಯನಿಗೆ ಮಟ್ಟಣ್ಣವರ ಪತ್ನಿ ಹಣ ವರ್ಗಾಯಿಸಿದ್ದಾರೆ ಅಂತ ಹೇಳಲಾಗಿತ್ತು. SIT ಇದೀಗ ಗಿರೀಶ್ ಮಟ್ಟಣ್ಣವರ ಪತ್ನಿಯನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದೆ. ಅಧಿಕಾರಿಗಳು ಮಟ್ಟಣ್ಣವರ ಪತ್ನಿಯನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಚಿನ್ನಯ್ಯ ನಿಮಗೆ ಗೊತ್ತಾ, ಅವ್ರಿಗೆ ಯಾಕೆ ಹಣ ಕಳಿಸಿದ್ರಿ ಅಂತ ಮಟ್ಟಣ್ಣವರ ಪತ್ನಿಗೆ ಅಧಿಕಾರಿಗಳು ಮೆಗಾ ಗ್ರಿಲ್ ನಡೆಸಿದ್ದಾರೆ. ಗಿರೀಶ್ ಮಟ್ಟಣ್ಣವರ ಪತ್ನಿ ಖಾತೆಯಿಂದ ಹಣ ವರ್ಗಾವಣೆ ಆಗಿದೆ. ಮಟ್ಟಣ್ಣವರ ಪತ್ನಿ ಫೋನ್ ಪೇಯಿಂದ ಒಂದಷ್ಟು ಹಣ ವರ್ಗಾವಣೆ ಮಾಡಿದ್ದಾರೆ. ಚಿನ್ನಯ್ಯ ನಮ್ಮ ಮನೆಯಲ್ಲಿ 3 ದಿನ ನೆಲೆಸಿದ್ದ, ನನ್ನ ಗಂಡ ಹೇಳಿದ್ದಕ್ಕೆ ಚಿನ್ನಯ್ಯನಿಗೆ ಹಣ ವರ್ಗಾವಣೆ ಮಾಡಿದ್ದೀನಿ ಅಂತ SIT ಮುಂದೆ ಮಟ್ಟಣ್ಣವರ ಪತ್ನಿ ಸತ್ಯ ತೆರೆದಿಟ್ಟಿದ್ದಾರೆ. ನಿಮ್ಗೆ ನೆನಪಿರ್ಬೋದು, ಈ ಒಂದು ಪ್ರಕರಣ ಬಂದ ಮೊದಲಿಗೆ ಗಿರೀಶ್ ಮಟ್ಟಣ್ಣವರ ಮಾಧ್ಯಮಗಳ ಎದುರು ಬಂದು ಚಿನ್ನಯ್ಯ ಯಾರು ಅಂತ ನನಗೆ ಗೊತ್ತಿಲ್ಲ, ಆದರೆ ಆತ ಹೇಳ್ತಾ ಇರೋದ್ರಲ್ಲಿ ಏನಾದರೂ ಸತ್ಯ ಇರ್ಬೋದು ಅಂತ ಒಂದು ನಾಟಕ ಆಡಿದ್ರು. ಆ ನಂತರವೂ ಕೂಡ ಆತ ತಪ್ಪು ಮಾಡಿದ್ರೆ ಆತ ಜೈಲಿಗೆ ಹೋಗಲಿ ಅನ್ನೋ ಅರ್ಥ, ತನಗೂ ಚಿನ್ನಯ್ಯನಿಗೂ ಸಂಬಂಧವೇ ಇಲ್ಲ ಅನ್ನೋ ಅರ್ಥದಲ್ಲಿ ನಾಟಕ ಆಡಿದ್ರು. ಈಗ ಅವರ ಪತ್ನಿ ಹೇಳಿದ್ದಾರೆ 3 ದಿನ ಮಟ್ಟಣ್ಣವರ ಮನೆಯಲ್ಲೇ ಇದ್ದರಂತೆ ಚಿನ್ನಯ್ಯ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಇದ್ದಾರೆ. ನಾಗೇಂದ್ರ ಬಾಬು, ಈ ಮಟ್ಟಣ್ಣವರ ಪತ್ನಿಯನ್ನ ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥದ್ದು, ಆಮೇಲೆ ಮಟ್ಟಣ್ಣವರ ಪಾತ್ರ ಏನು ಇದರಲ್ಲಿ ಅನ್ನೋದು ಸಾಕಷ್ಟು ಇತ್ತೀಚೆಗೆ ಇನ್ನಷ್ಟು ಸ್ಪಷ್ಟತೆಗಳು ದೊರಕ್ತಾ ಇರುವಂಥದ್ದು. ಆ ಬಗ್ಗೆ ಹೇಳೋದಾದರೆ, ಹಾಗೂ ಈ ಹಣ ಯಾರೆಲ್ಲ ಟ್ರಾನ್ಸ್ಫರ್ ಮಾಡಿದ್ದಾರೆ, ಇನ್ನು ಡಿಜಿಟಲಿ ಟ್ರಾನ್ಸ್ಫರ್ ಆಗಿರೋದೇ ಇಷ್ಟಿದೆ, ಬ್ಲಾಕಲ್ಲಿ ಎಷ್ಟು ಕೊಟ್ಟಿರ್ಬೋದು, ಕ್ಯಾಶ್ ಎಷ್ಟು ಕೊಟ್ಟಿರ್ಬೋದು ಅಂತ ಕೂಡ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನೆಲ್ಲ ಅಪ್ಡೇಟ್ ಇದೆ, ಏನೆಲ್ಲ ಮಾಹಿತಿ ಇದೆ ನಾಗೇಂದ್ರ ಬಾಬು? ಶ್ರೀಲಕ್ಷ್ಮಿ, ನೋಡಿ, ಇಲ್ಲಿವರೆಗೂ ಕೂಡ ಈ ಒಂದು ವಿಚಾರದಲ್ಲಿ ಯಾರು ಸೂತ್ರಧಾರಿ ಅನ್ನುವ ಪ್ರಶ್ನೆಗಳು ಪದೇ ಪದೇ ಉದ್ಭವ ಆಗ್ತಾ ಇತ್ತು. ಆದರೆ SIT ಅವರು ತನಿಖೆ ನಡೆಸಿದಂಥ ಎಲ್ಲ ಆಯಾಮದಲ್ಲೂ ಕೂಡ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂಥ ಹೆಸರು ಗಿರೀಶ್ ಮಟ್ಟಣ್ಣವರು ಅಂತ ಹೇಳಲಾಗ್ತಾ ಇದೆ. ನೋಡಿ, ಒಂದು ಕಡೆ ಬಂಗ್ಲಾಗುಡ್ಡದಲ್ಲಿ ತಲೆಬುಡೆಯನ್ನು ತೆಗೆದಿದ್ದು ವಿಠಲ್ ಗೌಡ ಹಾಗೆ ಪ್ರದೀಪ್ ಅಂತ ಅವರೇ ಖುದ್ದಾಗಿ ಹೇಳಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಅವರು ಯಾರು ಕೊಟ್ಟಿದ್ರು ತಲೆಬುಡೆನ ಅಂತಂದಾಗ ಅವರು ತೆಗೆದುಕೊಂಡು ಹೋಗಿ ಕೊಟ್ಟಿದ್ದು ಮಟ್ಟಣ್ಣವರ ಕೈಗೆ ಅಂತೇಳಿ ಮಟ್ಟಣ್ಣವರ ಬಳಿ ಹೋಗುತ್ತೆ. ಇನ್ನು ಚಿನ್ನಯ್ಯನ ವಿಚಾರವಾಗಿ ಆತನನ್ನ ವಿಚಾರಣೆಗೊಳಪಡಿಸಿದಾಗ ಸಂದರ್ಭದಲ್ಲಿ ನಮಗೆ ಇದೇ ರೀತಿಯಾಗಿ ಮಾತಾಡಬೇಕು ಅಂತ ಹೇಳಿಕೊಟ್ಟವರು ಕೂಡ ಗಿರೀಶ್ ಮಟ್ಟಣ್ಣವರು ಅಂತೇಳಿ ಚಿನ್ನಯ್ಯ ಕೂಡ ನೇರವಾಗಿ ಗಿರೀಶ್ ಮಟ್ಟಣ್ಣವರ ಕಡೆ ಬೊಟ್ಟು ಮಾಡಿ ತೋರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ಸುಜಾತಾ ಭಟ್ ಅಂದ್ರೆ ಅನನ್ಯ ಭಟ್ ಅನ್ನುವ ವಿಚಾರವನ್ನ ಸೃಷ್ಟಿ ಮಾಡಿ ಅದು ಇಲ್ಲದೇ ಇದ್ರೂ ಕೂಡ ಒಂದಷ್ಟು ಸುಳ್ಳು ಸುದ್ದಿಗಳನ್ನ ಹರಡುವಂತ ಕೆಲಸವನ್ನ ಮಾಡಿದ್ದು ಸುಜಾತಾ ಭಟ್. ಆದ್ರೂ ಕೂಡ ಸುಜಾತಾ ಭಟ್ ಅವರು ಕೂಡ ಹೇಳಿದಂತೆ ಗಿರೀಶ್ ಮಟ್ಟಣ್ಣವರೇ ಹೇಳಿದಕ್ಕೆ ಇಷ್ಟೆಲ್ಲ ಆಗಿದ್ದು ಅಂತ ಹೇಳಿ ಖುದ್ದು ಸುಜಾತಾ ಭಟ್ ಕೂಡ ಹೇಳಿರುವಂತದ್ದು, ಬೊಟ್ಟು ಮಾಡಿ ತೋರಿಸಿರೋದು ಗಿರೀಶ್ ಮಟ್ಟಣ್ಣವರ ಕಡೆಯಲ್ಲಿ. ಮತ್ತೊಂದು ಕಡೆ ಈಗ ಚಿನ್ನಯ್ಯನ ಅಕೌಂಟ್ಗೆ ಒಂದಷ್ಟು ಫೋನ್ ಪೇಗಳ ಮೂಲಕ ಅಕೌಂಟ್ನ ಮೂಲಕ ಒಂದಷ್ಟು ಹಣಗಳು ವರ್ಗಾವಣೆ ಆಗಿದೆ. 2 ರಿಂದ 3 ಲಕ್ಷ ಹಣ ವರ್ಗಾವಣೆ ಆಗಿದೆ ಅಂತಂದ್ರೆ ಇದಕ್ಕೆ ಯಾರು ಕಾರಣಕರ್ತರು ಅಂತಂದಾಗ ಒಂದು ಕಡೆ ಗಿರೀಶ್ ಮಟ್ಟಣ್ಣವರು ಹೇಳಿದಕ್ಕಾಗಿ ನಾವು ಟ್ರಾನ್ಸ್ಫರ್ ಅನ್ನ ಮಾಡಿದ್ದೀವಿ ಅಂತ ಹೇಳಿ, ಅಂದ್ರೆ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಹಣವನ್ನ ವರ್ಗಾವಣೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಪ್ರಮುಖವಾಗಿ ಈಗ 7 ರಿಂದ 8 ಜನ ಚಿನ್ನಯ್ಯನ ಒಂದು ಫೋನ್ ಪೇಗೆ ಹಣವನ್ನ ವರ್ಗಾವಣೆ ಮಾಡಿದ್ರು. ಅವರೆಲ್ಲರನ್ನು ಕೂಡ ಕರೆಸಿ ವಿಚಾರಣೆಗೊಳಪಡಿಸ್ತಾ ಇದ್ದಂಥ SIT ತನಿಖಾ ತಂಡ ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಆಪ್ತ ಗಣೇಶ್ ಆಗಿರ್ಬೋದು, ಆತನನ್ನು ಕೂಡ ಕರೆಸಿ ವಿಚಾರಣೆಗೊಳಪಡಿಸಿದ್ರು. ಬೇರೆಯವರನ್ನು ಕೂಡ SIT ಕಚೇರಿಗೆ ಕರೆಸಿ ಅವರ ವಿಚಾರಣೆ ಕೂಡ ನಡೆಸಿದ್ರು. ಆದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಪತ್ನಿ ಹಾಗೆ ಗಿರೀಶ್ ಮಟ್ಟಣ್ಣವರ ಪತ್ನಿ ಇಬ್ಬರನ್ನು ಕೂಡ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮನೆಗೆ ಹೋಗಿ ಅಲ್ಲಿಯೇ ಅವರಿಂದ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನ SIT ತನಿಖಾ ತಂಡ ಮಾಡಿತ್ತು. ಇನ್ನು ನಿನ್ನೆ ಅವರಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ SIT ತನಿಖಾ ತಂಡ ಗಿರೀಶ್ ಮಟ್ಟಣ್ಣವರ ಪತ್ನಿ ಭವ್ಯತಾ ಮಟ್ಟಣ್ಣ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ರು. ಹಾಗಾಗಿ ಅವರು SIT ಕಚೇರಿಗೆ ಬರೋದಿಲ್ಲ, ನಾನು ತಿಮ್ಮರೋಡಿ ಅವರ ಮನೆಯಲ್ಲಿ ಇರ್ತೀನಿ, ಅಲ್ಲಿಗೆ ಬಂದು ನೀವು ವಿಚಾರಣೆಗೊಳಪಡಿಸಬಹುದು ಅಂತೇಳಿ ಅವರು ಮನವಿಯನ್ನು ಮಾಡಿಕೊಂಡಂತ ಹಿನ್ನೆಲೆಯಲ್ಲಿ ಒಂದು ಕಾನೂನಾತ್ಮಕವಾದಂಥ ಅವರಿಗೆ ಈ ರೀತಿಯಾಗಿ ಒಂದು ಅವಕಾಶಗಳಿರುವಂಥ ಹಿನ್ನೆಲೆಯಲ್ಲಿ SIT ತನಿಖಾ ತಂಡ ನಿನ್ನೆ ಮಧ್ಯಾಹ್ನದ ಹೊತ್ತಿಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮನೆಗೆ ಹೋಗಿ ಅಲ್ಲೇ ಇದ್ದಂತಹ ಭವ್ಯತಾ ಮಟ್ಟಣ್ಣ ಅವರ ವಿಚಾರಣೆಗೊಳಪಡಿಸುತ್ತೆ. ಸುಮಾರು 2.5 ಗಂಟೆ ಕಾಲ ಅವರನ್ನು ವಿಚಾರಣೆಗೊಳಪಡಿಸಿದಂಥ SIT ತನಿಖಾ ತಂಡ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಮಾಡಿದ್ದು, ಯಾವ ಕಾರಣಕ್ಕೋಸ್ಕರ ಹಣವನ್ನು ಕಳಿಸಿದ್ರಿ, ಯಾರು ಹೇಳಿದ್ರು ಅಂತ ನೀವು ಕಳಿಸಿದ್ದು, ಯಾವ ಸಂದರ್ಭದಲ್ಲಿ ಕಳಿಸಿದ್ರು ಅಂತೇಳಿ ಈ ರೀತಿಯಾದಂಥ ಒಂದಷ್ಟು ಅನೇಕ ಪ್ರಶ್ನೆಗಳನ್ನು ಕೂಡ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ 2 ಬಾರಿ 2,000 ಹಣವನ್ನು ಕಳಿಸಿದ್ದೀನಿ ಅಂತ ಹೇಳಿ ಅವರು ತಿಳಿಸಿದ್ದಾರೆ. ಅದು ಗಿರೀಶ್ ಮಟ್ಟಣ್ಣ ಅವರು ಹೇಳಿದಕ್ಕಾಗಿ ಒಂದು ಕಳಿಸಿರೋದು ಅಂತ ಹೇಳಿ. ಯಾವ ಸಂದರ್ಭದಲ್ಲಿ ಅಂತಾಗ ಒಂದು
ಮಾನವೀಯತೆ ದೃಷ್ಟಿಯಿಂದ ಒಂದು ಓಡಾಟಕ್ಕೆ ಅವರಿಗೆ ಊಟದ ಖರ್ಚಿಗೆ ಅಂತೇಳಿ ನಾವು ಕೊಟ್ಟಿರೋದು ಹೌದು ಅಂತೇಳಿ ಅವರು ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ನೀವು ಚಿನ್ನೆಯನ್ನು ಏನಾದ್ರು ನೋಡಿದ್ರಾ, ಯಾವ ಥರ ಪರಿಚಯ ಇತ್ತಾ, ಮಾತಾಡಿದ್ರಾ ಅಂತಂದಾಗ ಇಲ್ಲ ನಾವು ಬೆಂಗಳೂರಿಗೆ ಬಂದಾಗ ಮನೇಲಿ ಇದ್ರು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಅವರು SIT ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಅಧಿಕೃತವಾದಂಥ ಮಾಹಿತಿ ಇನ್ನಷ್ಟೇ ಹೊರಬರಬೇಕು. ಇದೆಲ್ಲವನ್ನು ಕೂಡ ಗಮನಿಸಿದಾಗ ಎಲ್ಲ ಕಡೆ ಕೂಡ ಬಂದು ಸೇರ್ತಾ ಇರುವಂಥದ್ದು ವಿಚಾರ ಗಿರೀಶ್ ಭಟ್ಟಣ್ಣವರು. ಮತ್ತೊಂದು ಕಡೆ ಈಗ ಚಿನ್ನಿಯ ಕೂಡ ಗಿರೀಶ್ ಭಟ್ಟಣ್ಣವರೇ ಹೇಳಿದ್ದಕ್ಕೆ ಇಷ್ಟೆಲ್ಲ ಮಾಡಿದ್ದು ಅಂತ ಹೇಳ್ತಿದ್ರು ಕೂಡ ಇಲ್ಲಿನ ಸಾರ್ವಜನಿಕರು ಸ್ಥಳೀಯರು ಪ್ರಶ್ನೆ ಮಾಡ್ತಿರುವಂಥದ್ದು ಯಾಕೆ ಅವರ ಬಂಧನ ಇನ್ನೂ ಆಗ್ತಾ ಇಲ್ಲ, ಇಷ್ಟೆಲ್ಲ ಷಡ್ಯಂತ್ರ ಮಾಡೋದು ಅವರೇ ಅಂತ ಹೇಳಿದ್ರು ಕೂಡ SIT ಯಾಕೆ ಹಿಂದೇಟನ್ನು ಹಾಕ್ತಾ ಇದೆ ಅನ್ನೋ ಪ್ರಶ್ನೆಗಳು ಕೂಡ ಈಗ ಸದ್ಯಕ್ಕೆ ಉದ್ಭವ ಆಗ್ತಾ ಇದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ನಾಗೇಂದ್ರ ಬಾಬು ಡೀಟೇಲ್ಸ್ಗಾಗಿ. ದರ್ಶನ್ಗೆ ಸಿಗತ್ತಾ ಹೆಚ್ಚುವರಿ ಹಾಸಿಗೆ ದಿಂಬು? ಇಂದು ದರ್ಶನ್ ಹಾಸಿಗೆ ದಿಂಬು ಭವಿಷ್ಯ ನಿರ್ಧಾರ ಆಗತ್ತೆ. ಹಾಸಿಗೆ ದಿಂಬಿಗಾಗಿ ಮತ್ತೆ ಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ. ದರ್ಶನ್ ಜೈಲು ಅಧಿಕಾರಿಗಳ ವಿರುದ್ಧ ಆರೋಪಿಸಿ ಕೋರ್ಟ್ ಮೊರೆ ಹೋಗಿದ್ದಾರೆ. ಇವತ್ತು ಮತ್ತೆ ದರ್ಶನ್ ಈ ಹಾಸಿಗೆ ದಿಂಬು ಅರ್ಜಿ ಸಂಬಂಧ ವಿಚಾರಣೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ನೇರವಾಗಿ ಹಾಜರಾಗೋದಕ್ಕೆ ಜೈಲು ಅಧಿಕಾರಿಗಳಿಗೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ನಡೆದಾಡೋಕ್ಕೂ ಕೂಡ ವ್ಯವಸ್ಥೆ ಇಲ್ಲ ಅಂತ ದರ್ಶನ್ ಆರೋಪ ಮಾಡಿದ್ರು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಡ್ಜ್ ಮುಂದೆ ಆಳಲು ತೋಡ್ಕೊಂಡಿದ್ರು. ಇನ್ನು ಸದ್ಯ ದರ್ಶನ್ ಅವ್ರನ್ನ ಕ್ವಾರಂಟೈನ್ ಬ್ಯಾರಕಲ್ಲಿ ಇಡಲಾಗಿತ್ತು. ಈಗ ಬೇರೆ ಬ್ಯಾರಕ್ಗೆ ಏನಾದರೂ ಶಿಫ್ಟ್ ಮಾಡ್ತಾರಾ ಆರೋಪಿ ದರ್ಶನ್ ಅವ್ರನ್ನ? ಸದ್ಯ ಕ್ವಾರಂಟೈನ್ ಬ್ಯಾರಕ್ನಿಂದ ಬೇರೆ ಸ್ವಲ್ಪ ಜಾಸ್ತಿ ಗಾಳಿ ಬೆಳಕು ಅಥವಾ ಓಡಾಡೋದಕ್ಕೆ ಅವಕಾಶ ಇರುವಂಥ ಬ್ಯಾರಕ್ಗೆ ಏನಾದರೂ ಶಿಫ್ಟ್ ಮಾಡ್ತಾರಾ? ದರ್ಶನ್ ಆ್ಯಂಡ್ ಟೀಮ್ ನಿಯಮ ಮೀರಿ ಕ್ವಾರಂಟೈನ್ ಬ್ಯಾರಕ್ನಲ್ಲಿ ಇಡಲಾಗಿದೆ ಅಂತ ಆರೋಪ ಮಾಡಿದ್ದಾರೆ ದರ್ಶನ್. ಕೊಲೆ ಆರೋಪಿ ದರ್ಶನ್ ಪರ ವಕೀಲರು ಹಾಗಂತ ಕೋರ್ಟ್ನಲ್ಲಿ ಆರೋಪ ಮಾಡಿದ್ದಾರೆ. ಇಂದು ಅರ್ಜಿ ಸಂಬಂಧ ಕೋರ್ಟ್ನಿಂದ ಆದೇಶ ಕೊಡೋ ಸಾಧ್ಯತೆ ಇದೆ. ಬೇರೆ ಬ್ಯಾರಕ್ಗೆ ಶಿಫ್ಟ್ ಬಗ್ಗೆಯೂ ಕೂಡ ಆದೇಶ ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕಾದು ನೋಡಬೇಕು ಕೋರ್ಟ್ ಏನು ಹೇಳುತ್ತೆ ಅಂತ. ಸೊ ದರ್ಶನ್ ಹೆಚ್ಚುವರಿ ಹಾಸಿಗೆ ದಿಂಬು, ಹೆಚ್ಚುವರಿ ಸೌಲಭ್ಯಗಳು ಅಂದರೆ ತನಗೆ ಏನು ಸೌಲಭ್ಯಗಳನ್ನು ಕೊಡಬೇಕೋ ಅದನ್ನು ಕೊಟ್ಟಿಲ್ಲ ಅಂತ ಆರೋಪ ಮಾಡಿದ್ರು. ಇವತ್ತು ಅದರ ವಿಚಾರಣೆ ಬರಲಿದೆ. ಕೋರ್ಟ್ ಏನು ತೀರ್ಪು ಕೊಡುತ್ತೆ ಕಾದು ನೋಡಬೇಕಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ದರ್ಶನ್ ವಿಚಾರದಲ್ಲಿ ಇವತ್ತು ಏನಾಗಬಹುದು ಕೋರ್ಟ್ನಲ್ಲಿ, ಏನೆಲ್ಲ ಡೀಟೇಲ್ಸ್ ಇದೆ? ಶ್ರೀಲಕ್ಷ್ಮಿ, ಈಗಾಗಲೇ ದರ್ಶನ್ಗೆ ಹೆಚ್ಚುವರಿಯಾಗಿ ದಿಂಬು ಮತ್ತು ಹಾಸಿಗೆ ಕೊಡುವಂಥ ವಿಚಾರದಲ್ಲಿ ಜೈಲಾಧಿಕಾರಿಗಳು ನಿರ್ಲಕ್ಷ್ಯನ ತೋರ್ತಿದ್ದಾರೆ. ಕೋರ್ಟ್ನಿಂದ ಆದೇಶ ಇದ್ದರೂ ಕೂಡ ಸವಲತ್ತುಗಳನ್ನು ಕೊಡ್ತಿಲ್ಲ. ಜೊತೆಗೆ ಆತನಿಗೆ ಅಮಾನವೀಯವಾಗಿ ನಡೆಸಿಕೊಳ್ಳುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಇದರ ಜೊತೆಗೆ ಆತನನ್ನು ಓಡಾಡೋದಕ್ಕೆ ಅವಕಾಶ ಕೊಟ್ಟರೂ ಕೂಡ ಬಿಸಿಲು ಬರದೇ ಇರುವಂಥ ಜಾಗದಲ್ಲಿ, ಸಣ್ಣ ಜಾಗದಲ್ಲಿ 25/9 ಇರುವಂತಹ ಜಾಗದಲ್ಲಿ ಆತನನ್ನು ಓಡಾಡೋದಕ್ಕೆ ಬಿಡ್ತಾರೆ ಅಂಥೇಳಿ ಒಂದಷ್ಟು ಆರೋಪಗಳನ್ನು ದರ್ಶನ್ ಪರ ವಕೀಲರಾದಂಥ ಸುನಿಲ್ ಅರ್ಜಿ ಹಾಕಿ ನ್ಯಾಯಾಲಯದ ಮುಂದೆ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡುವಂಥ ಕೆಲಸವನ್ನು ಮಾಡಿದರು. ಜೊತೆಗೆ ಕಳೆದ ಬಾರಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ರನ್ನು ಕೋರ್ಟ್ಗೆ ಹಾಜರುಪಡಿಸಿದಂಥ ಸಂದರ್ಭದಲ್ಲೂ ಕೂಡ ದರ್ಶನ್ ನ್ಯಾಯಾಲಯಕ್ಕೆ ನೇರವಾಗಿ ಮನವಿ ಮಾಡಿದ್ರು. ನೀವು ಆದೇಶ ನೀಡಿದರೂ ಕೂಡ ಇಲ್ಲಿ ಜೈಲಾಧಿಕಾರಿಗಳು ಯಾವುದೇ ರೀತಿಯಾದಂಥ ಸೌಲಭ್ಯಗಳನ್ನು ಕೊಡ್ತಿಲ್ಲ. ಜೊತೆಗೆ ನನಗೆ ಓಡಾಡೋದಕ್ಕೂ ಕೂಡ ಕೊಟ್ಟಿರುವಂಥ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಕಡಿಮೆ ಜಾಗ ಇದೆ, ಅಲ್ಲಿ ಬಿಸಿಲು ಕೂಡ ಬರೋದಿಲ್ಲ ಅಂತೇಳಿ ದರ್ಶನ್ ಒಂದಷ್ಟು ಅಳಲನ್ನು ತೋಡಿಕೊಳ್ಳುವಂಥ ಕೆಲಸವನ್ನು ಮಾಡಿದರು. ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಇವತ್ತು ಸೆಷನ್ಸ್ ಕೋರ್ಟ್ 64ನೇ ನ್ಯಾಯಾಲಯ ಇವತ್ತು ವಿಚಾರಣೆಯನ್ನು ನಡೆಸುತ್ತಾ ಇವತ್ತು ಜೈಲು ಸೂಪರಿಂಟೆಂಡೆಂಟ್ ಅಧಿಕಾರಿಗೆ ನೇರವಾಗಿ ನ್ಯಾಯಾಲಯಕ್ಕೆ ಬಂದು ವಿಚಾರಣೆಗೆ ಹಾಜರಾಗುವಂಥ ಸೂಚನೆಯನ್ನು ಕೂಡ ನೀಡಲಾಗಿದೆ. ಇದೇ ಸಂದರ್ಭದಲ್ಲಿ ದರ್ಶನ್ಗೆ ಕ್ವಾರಂಟೈನ್ ಜೈಲಿನಲ್ಲಿ ಸದ್ಯಕ್ಕಿಡಲಾಗಿದೆ. ಆ ಒಂದು ಜೈಲಿನಿಂದ ಬೇರೆ ಜೈಲಿಗೂ ಬೇರೆ ಬ್ಯಾರಕ್ಗೆ, ಕ್ವಾರಂಟೈನ್ ಬ್ಯಾರಕ್ನಿಂದ ಬೇರೆ ಬ್ಯಾರಕ್ಗೆ ಶಿಫ್ಟ್ ಮಾಡುವಂತೆ ಕೂಡ ಕಳೆದ ಬಾರಿ ಮನವಿಯನ್ನು ಮಾಡಲಾಗಿತ್ತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇವತ್ತು ಕೋರ್ಟ್ ಆದೇಶವನ್ನು ನೀಡುವಂಥ ಸಾಧ್ಯತೆ ಇದೆ. 11 ಗಂಟೆಯ ನಂತರ ವಿಚಾರಣೆ ನಡೆಯುತ್ತೆ. ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ. ವೆಲ್ಕಮ್ ಬ್ಯಾಕ್. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರವಾಹ ಪರಿಸ್ಥಿತಿ ಏನು ಉಂಟಾಗಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿದ್ದರಾಮಯ್ಯ ವೈಮಾನಿಕ ಸಮೀಕ್ಷೆ ನಡೆಸ್ತಾರೆ ಅಂತ ಹೇಳಲಾಗಿದೆ. ಸಮೀಕ್ಷೆಯ ಬಳಿಕ ಸಿಎಂ ಪರಿಹಾರ ಘೋಷಣೆ ಮಾಡೋ ಸಾಧ್ಯತೆ ಇದೆ. ಬೆಂಗಳೂರಿನಿಂದ ಕಲಬುರಗಿಗೆ ಸಿಎಂ ಪ್ರಯಾಣ ಬೆಳೆಸಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಕಲಬುರಗಿಯಲ್ಲಿ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸ್ತಾರೆ. 12ವರೆಗೆ ವೈಮಾನಿಕ ಸಮೀಕ್ಷೆ ಮಾಡ್ತಾರೆ. ಹಾನಿಗೊಳಗಾದ ಪ್ರದೇಶಗಳಲ್ಲಿ ಕೈಗೊಂಡ ಪರಿಹಾರ ಕಾರ್ಯದ ಬಗ್ಗೆ ಸಭೆ ನಡೆಸ್ತಾರೆ. ಪ್ರಗತಿ ಪರಿಶೀಲನಾ ಸಭೆ ಕೂಡ ನಡೆಸ್ತಾರೆ. ಆ ನಂತರ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸ್ತಾರೆ ಅಂತ ಹೇಳಲಾಗಿದೆ. ಆ ಸುದ್ದಿಗೋಷ್ಠಿಯಲ್ಲಿ ಪರಿಹಾರ ಘೋಷಿಸುವ ಸಾಧ್ಯತೆ ಕೂಡ ಇದೆ.
ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ಲೈವ್ ಕನೆಕ್ಟ್ ಇದ್ದಾರೆ. ಓಂ ಪ್ರಕಾಶ್, ಸಿಎಂ ಪ್ರೋಗ್ರಾಮ್ ಯಾವ ರೀತಿನಲ್ಲಿದೆ? ಏನಾದರೂ ಪರಿಹಾರ ಸಿಗಬಹುದಾ? ಇನ್ನಾದರೂ ಅನ್ನದಾತರಿಗೆ ಒಂದು ಸ್ವಲ್ಪ ಮಟ್ಟಿಗೆ ಅವರ ಸಂಕಷ್ಟದಿಂದ ರಿಲೀಫ್ ಸಿಗಬಹುದಾ? ಹೇಗೆ? ಶ್ರೀಲಕ್ಷ್ಮಿ, ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಏನೋ ಮಹಾರಾಷ್ಟ್ರದ ಮಹಾಮಳೆ ಮತ್ತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುರಿದಂತ ಭಾರಿ ಮಳೆಗೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿ ಸಾವಿರಾರು ಹೆಕ್ಟರ್ನಲ್ಲಿ ಬೆಳೆದಂತ ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿರುವಂಥದ್ದು. ಮತ್ತೊಂದು ಕಡೆ ಸಾಕಷ್ಟು ಮನೆಗಳಿಗೆ, ನೂರಾರು ಗ್ರಾಮದಲ್ಲಿರುವಂತಹ ಸಾವಿರಾರು ಮನೆಗಳಿಗೆ ನೀರು ನುಗ್ಗಿ ಅಲ್ಲಿರುವಂತಹ ಜನರು ಸಾಕಷ್ಟು ತೊಂದರೆಯನ್ನ ಅನುಭವಿಸ್ತಾ ಇರುವಂಥದ್ದು. ಕಲಬುರಗಿ ಜಿಲ್ಲೆ ಒಂದರಲ್ಲೇ ಸುಮಾರು 100ಕ್ಕೂ ಹೆಚ್ಚು ಗ್ರಾಮಗಳು ಈ ಒಂದು ಪ್ರವಾಹದಿಂದ ಎಫೆಕ್ಟ್ ಆಗಿರುವಂಥದ್ದು. ಹಾಗಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಒಂದು ಪ್ರವಾಹ ಪೀಡಿತ ಪ್ರದೇಶಗಳ ವೈಮಾನಿಕ ಸಮೀಕ್ಷೆ ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಈಗಾಗಲೇ ಏನೋ ಬೆಂಗಳೂರಿನಿಂದ ಹೊರಟಿರುವಂತ ಸಿಎಂ ಸಿದ್ದರಾಮಯ್ಯ ಅವರು 11:40 ಸುಮಾರಿಗೆ ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಬಂದು ಆಗಮಿಸ್ತಾರೆ. ಅಲ್ಲಿ ಕಲಬುರಗಿ ವಿಮಾನ ನಿಲ್ದಾಣದಲ್ಲಿ ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು ಮತ್ತೆ ವಿಜಯಪುರ ಜಿಲ್ಲೆಯ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನ ಕೂಡ ನಡೆಸ್ತಾರೆ. ಸಭೆಯ ಬಳಿಕ, ಅದಾದ ಬಳಿಕ ಕಲಬುರಗಿ ವಿಮಾನ ನಿಲ್ದಾಣದಿಂದ ಹೆಲಿಕಾಪ್ಟರ್ ಮುಖಾಂತರ ಕಲಬುರಗಿ, ಯಾದಗಿರಿ, ರಾಯಚೂರು ಜಿಲ್ಲೆಯ ವೈಮಾನಿಕ ಸಮೀಕ್ಷೆಯನ್ನ ಕೂಡ ನಡೆಸ್ತಾರೆ. ಅಲ್ಲಿ ಅಂದ್ರೆ ಯಾವ ರೀತಿಯಾಗಿ ಪ್ರವಾಹದಿಂದ ಹಾನಿಯಾಗಿದೆ, ಜೊತೆಗೆ ಏನೆಲ್ಲ ಸಮಸ್ಯೆಗಳಾಗಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರು ನೋಡೋದಕ್ಕೆ ಮುಂದಾಗಿರುವಂಥದ್ದು. ಅವರ ಜೊತೆಗೆ ಏನು ಕಂದಾಯ ಮತ್ತೆ ಕೃಷಿ ಸಚಿವರು ಕೂಡ ಈ ಒಂದು ವೈಮಾನಿಕ ಸಮೀಕ್ಷೆಯಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ವೈಮಾನಿಕ ಸಮೀಕ್ಷೆ ಮುಗಿಸ್ಕೊಂಡು ಬಂದು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮತ್ತೊಮ್ಮೆ ಪ್ರಗತಿ ಪರಿಶೀಲನಾ ಸಭೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಅಂದ್ರೆ ಪ್ರವಾಹ ಪೀಡಿತ ಜಿಲ್ಲೆಗಳಲ್ಲಿ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಸೇರಿದಂತೆ ಯಾವ ರೀತಿಯಾದಂತಹ ಕ್ರಮ ಕೈಗೊಳ್ತಾರೆ ಅಂತೇಳಿ. ಆದ್ರೆ ಕಲ್ಯಾಣ ಕರ್ನಾಟಕ ಭಾಗದ ರೈತರು ಬಹಳ ನಿರೀಕ್ಷೆಯನ್ನ ಇಟ್ಕೊಂಡಿರುವಂಥದ್ದು. ಈ ಬಾರಿ ಸಿಎಂ ಸಿದ್ದರಾಮಯ್ಯ ಬರೀ ವೈಮಾನಿಕ ಸಮೀಕ್ಷೆ ಮಾಡಿ ಹೋಗುವಂಥದ್ದಲ್ಲ, ಪರಿಹಾರ ಘೋಷಣೆ ಮಾಡಬೇಕು, ಪರಿಹಾರ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ನಿರೀಕ್ಷೆ ಇಟ್ಕೊಂಡಿರುವಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಓಂ ಪ್ರಕಾಶ್. ಡೀಟೇಲ್ಸ್ಗಾಗಿ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ.